ಯಪ್ಪ ಇಂಥ ಮಹಿಮಾ ಪುರುಷನ ಕಳ್ಕೊಂಡ ನಾವೇನು ಸಾಧಿಸೋದಿದ್ದು ಜೀವನದೊಳಗೆ? ಪ್ರತ್ಯಕ್ಷ ಶಿವನ ಅವತಾರಿ ನೀ ಅದಿ, ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡಪ್ಪ ಅಂತ ಅಷ್ಟೂರು ಸಾಷ್ಟಾಂಗ ಹಾಕಿದ್ರು ಸಾವಿರಾರು ಮಂದಿ. ಅದಕ್ಕೆ ಹೇಳಿದ್ರು ಬಸವಣ್ಣವರು, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ಯಾಕೆ ಅಂತ ಕೇಳಿದ್ರೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮಣ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿಯನ್ನೇ ಪ್ರೀತಿ ಮಾಡ್ತಾನೋ ಪರಮಾತ್ಮ. ಅದಕ್ಕಾಗಿ ಇವರು ಯಾವ ಜಂಜಾಟನೂ ಬೇಡ ಅಂತ ವೈರಾಗ್ಯ ತಾಳಿ ಸದ್ಗುರುಗಳ ಕಡೆಯಿಂದ ದೀಕ್ಷೆ ತಗೊಂಡು ಒಬ್ಬ ತಪಸ್ವಿಯಾಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ದಿನಾ ತಪಸ್ಸು ಮಾಡೋರು, ಸರ್ವಸಂಗ ಪರಿತ್ಯಾಗಿಗಳು. ಆದರೂ ಸಹಿತ ಅವ್ರ ಮನಸ್ಸಿನೊಳಗೆ ವಲ್ಯ ಅನ್ನೋದು ಬರಲಿಲ್ಲ. ಯಾಕೆ? ಭಕ್ತಿ ಪಾಶನ ಅಂಥದ್ದೈತಿ. ಭಕ್ತಿ ಪಾಶ ಭಾಳ ದೊಡ್ಡ ಹಗ್ಗರಿ ಅದು. ಈಗ ಯಾರ್ಯಾರೇ ಒಂದಿಬ್ಬರು ಹೆಣ್ಮಕ್ಳು ಮನ್ಯಾಗ ಮಾತಾಡ್ಕೋತ ಕೂತಿರ್ತಾರೋ, ಮತ್ತೊಬ್ಬಕ್ಕೆ ಹೆಣ್ಮಗಳು ಹಾದು ಹೋಗುವಾಗ, ಏ ಬಾಲ ಬಾ ನೀನು ಒಟ್ಟು ಕುಂಡ್ರು ಬಾ ಅಂತ ಹೇಳ್ತಾರೆ. ಬ್ಯಾಡವ್ವ, ಮತ್ತು ನನಗೆ ಅವಸರ ಭಾಳ ಐತಿ, ಹಂಗೈತಿ ಹಿಂಗೈತಿ ಆಕಿ ಹೇಳಿ 2 ಹೆಜ್ಜೆ ಮುಂದಿಟ್ಟಾಗ ಈಕೆ ಮನ್ಯಾಗ ಕೂತಕ್ಕೆ ಹೆಣ್ಮಗಳ ಆಣಿ ಹೋತಾಳ. ಏನತ್ತಾಳ್ರಿ? ಒಲ್ಲೆವ್ವ ನಂದು ಕೆಲಸ ಭಾಳ ಐತಿ, ಹಂಗೆ ನೀವು ಮಾತಾಡೋರು ಮಾತಾಡ್ರಿ, ನಾ ಹೊಕ್ಕನ ಅವಸರಲಿ ಅಂತ ಮುಂದೆ ಹೆಜ್ಜೆ ಇಡುವಾಗ ನೀವು ಅಂದಳು. ಬಂದಳ ರೀ ಒಳಗೆ. ಏನು ರೀ ಅದು ಸುರಿ ಹಾಗೈತಿ, ಏನು ತಂತೈತೋ ಹಾಗೈತೋ ಏನೈತಿ ಹೇಳ್ರಿ? ಎದರ್ಲೆ ಕಟ್ಟಿದ್ರು? ಪ್ರೇಮ ಅನ್ನತಕ್ಕಂಥ ಪಾಶ, ಪ್ರೀತಿ ಅನ್ನತಕ್ಕಂಥ ಪಾಶ. ಪ್ರೀತಿಯ ಪಾಶ ಎಷ್ಟು ಗಟ್ಟಿ ಹಾಗೈತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ. ಪರಮಾತ್ಮನನ್ನೇ ಎಳತರ್ತೈತಿ ಕೈಲಾಸದಿಂದ ಪ್ರೀತಿಯ ಪಾಶ. ನೋಡ್ಬೇಕು, ಕೈಲಾಸದಿಂದಲೇ ಪರಮಾತ್ಮ ಬರ್ತಾನೆ. ಬೆಟ್ಟವ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಕೂಲಿ ಹೋಗ್ತಿದ್ಳು, ದಿನ ಕಸ ತೆಗಿಲಕ್ಕೋ ಏನೋ ಮಾಡ್ಲಕ್ಕೆ ಹೋಗ್ತಿದ್ಳು. ಆದರೆ ಹೋಗೋಕ್ಕಿಂತಲೂ ಮೊದಲು ದಿನಾ ದೋಸೆ ಮಾಡ್ಬೇಕಾಕಿ. ಒಂದು ದೋಸೆ ತೊಗೊಂಡು ಶಿವನಿಗೆ ಲಿಂಗಕ್ಕೆ ನೈವೇದ್ಯ ಹಿಡಿದು ತಾನು ಅದನ್ನು ಪ್ರಸಾದ ಮಾಡಿ ಹೋಗ್ತಿದ್ಳು. ಆ ಊರಿಗೆ ಬರಗಾಲ ಬತ್ತು. ಆ ದೇಶದ ರಾಜ ಕೆರೆ ದ್ವಾಡದು ಮಾಡ್ಲಕ್ಕತ್ತಿದ. ಸಣ್ಣ ಕೆರೆ ಇತ್ತು, ದ್ವಾಡದು ಮಾಡಬೇಕು, ಹಾಳು ಮಾಡ್ಬೇಕಂತ ಏನು ಮಾಡಿದ, ಕೊಡ್ಲಾಕ ಖಜಾನೆ ಒಳಗೆ ದುಡ್ಡು ಕಡಿಮೆ ಐತಿ, ಖಾಲಿ ಆಗಬಾರ್ದು ಖಜಾನೆ ಅಂತ ತಿಳ್ಕೊಂಡು ಆ ಊರಿನ ದೊಡ್ಡ ನಗರ, ಆ ಊರಿನ ಒಂದೊಂದು ಓಣಿಗೆ ಡಂಗರ ಬಡಿಸ್ತಾನೆ. ನಾಳೆ ಈ ಓಣಿಯವರು ಅಲ್ಲಿ ಬಿಟ್ಟು ಕೆಲಸಕ್ಕೆ ಬರಬೇಕು, ಪುಕ್ಕಟ ರೊಕ್ಕ ಕೊಡೋಂಗಿಲ್ಲ, ಒಂದು ದಿವ್ಸ ಕೆಲಸ ಮಾಡಬೇಕು. ನಾಳೆ ಆಚೆ ಕಡೆ ಓಣಿಯವರು, ಆಚೆ ಕಡೆ ಓಣಿಯವ್ರು ಬಂದಾಗ ಏನು ನಿನ್ನೆ ಬಂದಿರ್ತಾರೆ ಇವರು, ಅವರಿಗೆ ಆಹಾರ ತರಬೇಕು, ಬುತ್ತಿ ತರಬೇಕು. ಕೆಲಸಕ್ಕೆ ಬಂದವ್ರ ಮತ್ತೊಂದು ಓಣಿಯವ್ರು ಬುತ್ತಿ ತರಬೇಕು. ಒಂದು ದಿವ್ಸ ಬುತ್ತಿ, ಒಂದು ದಿವ್ಸ ಬಿಟ್ಟು ಕೆಲಸ. ಒಂದು ದಿವಸ ಈ ಪೆಟ್ಟವೆ ಅನ್ನತಕ್ಕಂಥ ಭಕ್ತಳ ಮನೆಗೆ ಪಾಳೆ ಬತ್ತು. ರಾಜಭಟ್ರು ಬಂದರು, ಅಜ್ಜಿ ಅಲ್ಲಿ ಕೆರೆ ತೆಗ್ಯಾಕತ್ಯಾರು, ಇವತ್ತು ನಿಮ್ಮದು ಪಾಳೆ ಐತಿ, ಬರಬೇಕು ಅಂಥೇಳಿ ಹೇಳಿದ. ಹ್ಞೂ ಯಪ್ಪ ಬರ್ತಾನು ಅಂಥೇಳಿ ಆ ದ್ವಾಸೆ ಹಿಟ್ಟ ಇಟ್ಟಿದ್ದಡ್ರಿ. ಇನ್ನು ದ್ವಾಸೆ ಮಾಡಿ ಶಿವನಿಗೆ ನೈವೇದ್ಯ ಹಿಡಬೇಕು, ಒಂದು ಲಿಂಗಕ್ಕೆ ನೈವೇದ್ಯ ಹಿಡಬೇಕಂತ ವಿಚಾರ ಮಾಡ್ಕೋತ ಹಂಚಿಟ್ಟಿದ್ಳು. ಆ ಹಿಟ್ಟನ್ನು ಇಟ್ಟಿದ್ಳು. ಅಜ್ಜಿ ಹಂಗೆ ಇನ್ನು ಎಟ್ಟು ನಿಂತ ನಾಳೆ ಅನ್ನಂಗಿಲ್ಲ ಬಾ ಅಂಥೇಳಿ ಅವ್ರು ಕರ್ಕೊಂಡು ಹೋಗಿಬಿಟ್ರಿ. ದ್ವಾಸೆ ಹಿಟ್ಟು ಇಲ್ಲೇ ಕುಯ್ತು. ಅವಾಗ ಆಕೆ ಹೊರ್ಲಾಕತ್ತಾಳ. ಯಾರೋ ತುಂಬಿ ಹೊರಿಸ್ತಿದ್ರು, ಮುಪ್ಪಿನ ಕೆತ್ತು ಸ್ವಲ್ಪ ಹೊರ್ಸವ್ರು ತಂದು ಮ್ಯಾಲೆ ಹೋಗಿಕಿ, ಮತ್ತೆ ತೆಳಗೆ ಹೋಗಿಕಿ. ಇವಾಗ ಬಾಯಾಗ ನೀರು ಬಂದು ರೀ. ಯಾರಿಗೆ? ಮುದುಕಗ, ಕೈಲಾಸದ ಮುದುಕಗ. ಎಲ್ಲ ಅವನ ದಿನ ದ್ವಾಸೆ ಕೊಡ್ತಿದ್ದು. ಮರ ದ್ವಾಸೆನೇ ಇಲ್ಲತ್ಲ. ಕೈಲಾಸದಿಂದ ಬಂದ ಅಜ್ಜಿ ಹಿಂಗೆ ಬುಟ್ಟಿ ಒಗೆದು ಹೊಳತಿದ್ದಳು. ಅಜ್ಜಿ ನನಗೆ ದ್ವಾಸೆ ಅಂದ. ಏನು ಮಾಡಲಿ ಯಪ್ಪ, ಎಳ್ಕೊಂಡು ಬಂದರು ಇವರು, ಮತ್ತು ಇಲ್ಲಿ ಬಿಟ್ಟು ಕೆಲಸ ಮಾಡಕತ್ತೀನಿ, ಹೆಂಗೆ ಮಾಡಲಿ? ನನಗೀಗ ದ್ವಾಸೆ ಬೇಕಾ ಅಂದ. ಲೀಲಾ ಮಾತ್ರ ಅವಾಗೆಂದರೆ ಹಸುವಾಕತ್ತೇನ್ರಿ? ಇಲ್ಲ, ಭಕ್ತರು ಕೂಡ ಲೀಲಾ ಆಡೋದ್ರೊಳಗೆ ಹೊತ್ತುಗಳಿತಾನೆ, ಮತ್ತೇನಿಲ್ಲ. ಶಿವನಿಗೆ ಲೀಲಾ ಪುರುಷ. ಅವಾಗ ಇಲ್ಲ ನನಗೆ ದ್ವಾಸೆ ಬೇಕಾ ಅಂದ. ಹಠ ಮಾಡಕತ್ತಿದ್ರಿ. ಯಪ್ಪ ಮತ್ತು ಇದನ್ನು ಬುಟ್ಟಿ ಇಟ್ಟು ಹೋದ್ರೆ ನೋಡಲ್ಲಿ ಬಾರ್ಕೊಂಡು ತೊಗೊಂಡು ನಿಂತಾರ. ನೀ ಬರುತನ ನಾ ಕೆರೆ ಹೋಗಿತನು, ನೀವು ಹೋಗಿ ಮಾಡ್ಕೊಂಡು ಬರೋಗ ಅಂದ. ಯಾರ್ರೀ? ಶಿವ. ಭಕ್ತಿ ಅಂತ ಅದಿರ್ಬೇಕು ಆ ತಾಯಿಯಲ್ಲಿ.
ನೀನು ಮಾಡ್ಕೊಂಡು ಬರೋವರೆಗೆ ನಾ ಕೆರೆ ಒಗಿತನು ಹೋಗಂತೇಳಿ ಸಾಮಾನ್ಯ ಮನುಷ್ಯನ ವೇಷ ಹಾಕ್ಕೊಂಡು ಅಲ್ಲಿ ತುಂಬಿ ಹೊರಸ್ಬೇಕು, ಇವು ಹೊತ್ಕೊಂಡು ಬಂದು ಮ್ಯಾಲೆ ಒಗಿಬೇಕು. ಮನೆಗೆ ಹೋಗಿ ಆಯ್ತು ದೋಸೆ ಮಾಡ್ಕೊಂಡು ಬಂದಳಪ್ಪ ಬಾರು ಅಂದಳು. ಗಪ ಗಪ ದೋಸೆ ತಿಂದ. ಅಮ್ಮ ನಿನ್ನಂಥ ಭಕ್ತಳು ಇಲ್ಲಿರೋದು ಬೇಡ, ದಿನ ನನಗೆ ದೋಸೆ ಮಾಡಿಕೊಡಕ್ಕೆ ನಡಿ ಅಂತೇಳಿ ಕೈಲಾಸಕ್ಕೆ ಕರ್ಕೊಂಡು ಹೋದ್ರಿ. ಕೈಲಾಸಕ್ಕೆ ಕರ್ಕೊಂಡು ಅದಕ್ಕೆ ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಸರ್ಪೋಷಣ ಶಿವಗಳು ಶಿವನ ಬಗ್ಗೆ ಹಾಡ್ತಾರೆ, ದೊರೆ ಎಂಬುವೇನೆ ಬಿಟ್ಟಿ ಏನೇ ಹೊತ್ತಿರುವೆ. ನೀನು 3 ಲೋಕದ ದೊರೆ ಅಂತೇಳಿ ನಾ ಕರೆದ್ರೆ ಪಿಟ್ಟವೇ ದ್ವಾಸೆ ಸಲುವಾಗಿ ಬಿಟ್ಟು ಹೋಯ್ತಪ್ಪ, ನೀ ಹೆಂಗೆ ದೊರೆ. ಈ ರೀತಿಯಾಗಿ ಶಿವಲಿಂಗೇಶ್ವರರು ಕುತ್ಕೊಂಡಿದ್ರು. ಎಲ್ಲರೂ ಸಾಷ್ಟಾಂಗ ಹಾಕಿದ್ರು. ಯಪ್ಪ ನಮ್ಮ ಮಾತು ಮೀರೋ ಹಂಗೆ ಇಲ್ಲ, ಹೋಗೋದಾದ್ರೆ ನಮ್ಮನ್ನು ದಾಟಿ ಹೋಗು ಅಂತ ನಮಸ್ಕಾರ ಹಾಕಿದರು. ಶಿವಲಿಂಗೇಶ್ವರ ನಿಮ್ಮ ಮುಂದೆ ಹೇಳ್ತಾನೆ ರೀ, ಅದು ಎಷ್ಟು ಹುರಿ ಹಗ್ಗ ಕಟ್ಟಿದ್ರು ನಿಂದ್ರಲಾರಂಥ ಮಹಾಪುರುಷ ಆ ಭಕ್ತಿ ಪಾಶ ಬಂಧಿಸಿಬಿಟ್ಟು ನೋಡಿ, ಕಟ್ಟಿ ಹೋಗೋದು ಬಿಟ್ಟಿತ್ತು. ಒಲೆ ಅನ್ಲಾಕ್ ಬರವಲ್ದು. ಆವಾಗ ಹೇಳ್ತಾನೆ ಶಿವಲಿಂಗೇಶ್ವರ ಹೇಳಿದ, ಹೇಳ್ರಿ ಎಲ್ಲರೂ, ಅಮ್ಮ ನೀವು ಹೇಳ್ರಿ, ರೈತರೇ ನೀವು ಹೇಳ್ರಿ, ನಮ್ಮ ಗುರುಗಳ ಹತ್ರ ಹೋಗೋನು, ಅವ್ರೇನು ಅಪ್ಪಣೆ ಮಾಡ್ತಾರಲ್ಲ ಆ ನಂತರ ಉಳಿದ ಕೆಲಸ. ಗುರುಸಿದ್ದೇಶ್ವರ ಅಪ್ಪವ್ರದವರು ಗುರುಗಳನ್ನು ಬಿಟ್ಟು ನಾ ಹೆಜ್ಜೆ ಮುಂದೆ ಇಡುವಂಗಿಲ್ಲ, ಅವ್ರ ಅಪ್ಪಣೆ ಏನಾಕೈತೆ ಅದರಂತೆ. ಆಯ್ತು ನಡಿ ಅಂಥೇಳಿ ತಿಳ್ಕೊಂಡು ಎಲ್ಲರೂ ಮಠಕ್ಕೆ ಹೋಗ್ತಾರೆ. ಜನಸಾಗರ ಹಂಗ ಬತ್ತು. ಗುರುಗಳು ಮಠದಾಗಿದ್ದರು. ಶಿವಲಿಂಗೇಶ್ವರ ಒಳಗೆ ಬಂದ, ಯಾಕೆ ಹೋತಮ್ಮ ಶಿವಲಿಂಗೇಶ ಎಷ್ಟು ಜನ ಬಂದರು, ಏನಿದು? ಏನಿಲ್ಲಪ್ಪ, ಆ ಅನುಷ್ಠಾನ ಮಾಡ್ತಕ್ಕಂಥ ಮರದ ಮೇಲೆ ಒಂದು ಪಿಶಾಚಿತ್ತು. ಆ ಪಿಶಾಚಿ ಎಲ್ಲವನ್ನು ಕಬಳಿಸ್ತಿತ್ತು. ಅದನ್ನು ಓಡಿಸಿದ್ನಿ. ಅದಕ್ಕೆ ಜನ ಎಲ್ಲ ಮಹಿಮೆಯನ್ನು ಕಂಡ, ಯಪ್ಪ ನೀ ಇಲ್ಲಿ ಕಾಯಿ ಮುಳಿಬೇಕು, ನಿನಗೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂದಾರು. ಗುರುಸಿದ್ದೇಶ್ವರ ಅಂದರು, ಅಪ್ಪ ಶಿವಲಿಂಗೇಶ ಇದು ಹೇಗೆ ಆಗ್ತೈತಿ ಅಂದ್ರೆ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗ ಭೋಗ, ಬೇಡೆಂಬುದು ಅಲ್ಲ ಬೇಕೆಂಬುದು ಅಲ್ಲ ಹೇಳ್ತಾರೆ. ಅಪ್ಪ ಶಿವಲಿಂಗೇಶ ನಾನು ಬಯಸಿ ಪಡೆದ್ನಿ ಅಂದ್ರೆ ಅದು ಅಂಗಭೋಗ ಆಯ್ತು. ನಾನು ಊಟ ಮಾಡ್ತೀನಿ ಅಂತ ಪಡೆದ್ರೆ ಅಂಗಭೋಗ ಆಯ್ತು. ಬಯಸಲಾರದೆ ತಾನೇ ಏನು ಬಂದೈತಲ್ಲ, ಇದು ಲಿಂಗ ಭೋಗ, ಲಿಂಗೈನ ಭೋಗ, ಇದು ಲಿಂಗೈನ ಭೋಗ. ಶಿವಲಿಂಗೇಶ ಭಕ್ತರಿಗೆ ಹಳಾಳಿ ಮಾಡಬೇಡ, ನೀನೇನೇ ಮಾಡು ಭಕ್ತರಿಗೆ ಹಳಾಳಿ ಮಾಡಬೇಡ. ಒಂದು ಸಲ ಶಿವನನ್ನಾದರೂ ತ್ಯಾಗ ಮಾಡು, ಭಕ್ತರನ್ನ ತ್ಯಾಗ ಮಾಡಬೇಡ. ಗುರುಗಳು ಹೇಳ್ತಾರೆ ಶಿವನ ತ್ಯಾಗ ಮಾಡೋಂಥ ಪ್ರಸಂಗ ಬಂದ್ರೆ, ಆದರೆ ಭಕ್ತರನ್ನ ತ್ಯಾಗ ಮಾಡಬೇಡ. ಅವರ ಕರೆಗೆ ಹೋಗೊಟ್ಟು ಅವ್ರು ಏನು ಹೇಳ್ತಾರೆ ಹ್ಞೂ ಅಂದುಬಿಡಪ್ಪ ಅಂದ್ರು ಗುರುಗಳು. ಅವಾಗೆಲ್ಲ ಜನ ಚಪ್ಪಾಳೆ ಬಡಿ ಹಾಕಿತ್ರಿ. ಎಲ್ಲರೂ ಚಪ್ಪಾಳೆ ಬಿಡೋದು, ಸಾಷ್ಟಾಂಗ ಹಾಕಿಬಿಟ್ರು ಗುರುಗಳ ಹತ್ರ. ಮತ್ತು ಬಂದ ಜನ ಎಲ್ಲ ಗುರುಗಳ ಮುಂದೆ ಸಾಷ್ಟಾಂಗ ಇದೆ. ಯಪ್ಪ ನಮ್ಮ ಮನುಷ್ಯನ ಬೈಕ್ ಏನಿತ್ತು, ರೋಗಿ ನನಗೆ ಹಾಲ ಹಣ್ಣು ಕೊಟ್ರೆ ಪಾಡು ಅತ್ತಿದ್ದತ್ತ. ಡಾಕ್ಟ್ರು ಪತ್ತೆ ಏನು ಮಾಡಲಿ ಅಂದ್ರೆ ಹಾಲು ಹಣ್ಣು ತಗೋ ಅಂದ್ರತ್ತ. ಎಷ್ಟು ಆನಂದ ಆಗಿರಬಾರ್ದು ರೋಗಿಗೆ ಹೇಳ್ರಿ ನೋಡು. ಮನಸ್ಸ ಹಾಲ ಹಣ್ಣು ಬಯಸ್ತಿತ್ತ ಆ ರೋಗಿದ. ಡಾಕ್ಟ್ರ ಏನು ಪತ್ತೇರಿ ಅಂತ ಕೇಳಿದ್ರೆ ಏನಿಲ್ಲ ಹಾಲ ಹಣ್ಣು ತಗೋ ಅಂದ್ರೆ ಎಷ್ಟು ಆನಂದ ಆಗಿರಬಾರ್ದು. ಹಾಗೆ ಸದ್ಭಕ್ತರಿಗೆಲ್ಲ ಶಿವಲಿಂಗೇಶ್ವರನ ನಮ್ಮ ಬಳಿಗೆ ನಾವು ಉಳಿಸ್ಕೋಬೇಕು ಅಂತೇನು ಪ್ರಯತ್ನ ಮಾಡಿದ್ರು, ಗುರುಗಳು ಅಪ್ಪಣೆ ಕೊಟ್ಟಿರಲ್ಲ. ಗುರುಗಳು ಏನು ಹೇಳ್ತಾರೆ ಅದನ್ನು ಕೇಳೋನು ಅಂದಿದ್ರು ಶಿವಲಿಂಗೇಶ್ವರರು. ಅಪ್ಪ ಭಕ್ತರ ಮನಸ್ಸಿಗೆ ನೋವು ಮಾಡಬೇಡ ಅಂಥೇಳಿ ಅವಾಗ ಅಂದರು. ಎಲ್ಲರೂ ಸಾಷ್ಟಾಂಗ ಹಾಕಿದ್ರು. ಮತ್ತೊಮ್ಮೆ ಆವಾಗ ಕರ್ಕೊಂಡು ಹೋಗಿ ಗುರುಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ, ಯಪ್ಪ ನೀ ಹೇಗಿರ್ಬೇಕು ಅನ್ನೋದು ವಿಚಾರ ಐತಿ, ಅದರ ರೂಪರೇಷೆಗಳನ್ನು ಹೇಳು. ಏನಿಲ್ಲಪ್ಪ ನಾನು ಏನು ಸನ್ಯಾಸಿ, ನನಗೇನು ಬೇಕು ಹೇಳ್ರಿ ನೋಡು. ಯಪ್ಪ ನೀ ಸನ್ಯಾಸಿ ಇದ್ದೀ, ಆದರೆ ನಮಗೆಲ್ಲ ಸರ್ವರಿಗೆಲ್ಲ ತಂದೆ ರೂಪದೊಳಗದಿ. ನಾವು ಬಂದು ನಿನ್ನ ಸನ್ನಿಧಾನದೊಳಗೆ ಕೂಡಿರ್ಬೇಕಾದ್ರೆ ನಿಲ್ಲಬೇಕಾದ್ರೆ ಎಲ್ಲ ನಮಗೆ ಬೇಕಲ್ಲ, ನಿನಗೆ ಬೇಡಾಗಿರ್ಬೋದು, ನಮಗೆ ಬೇಕಲ್ಲ. ನಿಮ್ಮ ಇಷ್ಟ ಇದ್ದದ್ದು ಏನೈತಿಪ್ಪ ಗುರುಗಳನ್ನ ಕೇಳ್ರಿ ಮಾಡಿರಿ ಅಂದ. ನನಗೆ ಮೊದಲು ಧ್ಯಾನ ಮಾಡಲಿಕ್ಕೆ ಒಂದು ಧ್ಯಾನ ಮಂದಿರ ಕಟ್ಟಿಸ್ರಿ, ನೀವೇನು ಬೇಕಾದ್ರೆ ಮಾಡ್ಕೋರಿ. ರೈತರೆಲ್ಲ ಬಂದು ನಮಸ್ಕಾರ ಹಾಕಿ ಸುತ್ತಮುತ್ತಲು ಏನು ಭೂಮಿ ಇತ್ತು ನೋಡ್ರಿ, ಅವರ ಅನುಷ್ಠಾನ ಮಾಡೋ ಸುತ್ತೂರಿಗೆ ಕಾಣಿಸ್ತಕ್ಕಂಥ ಭೂಮಿ. ಅವರೆಲ್ಲರೂ ಯಪ್ಪ ಇಷ್ಟು ಜಮೀನು ನಾ ಕೊಡ್ತೇನೆ, ಇಷ್ಟು ಜಮೀನು ನಾ ಕೊಡ್ತೇನೆ ಎಲ್ಲರೂ ವಾಗ್ದಾನ ಮಾಡಿಬಿಟ್ರು. ಸುತ್ತಲೂ ಶಿವಲಿಂಗೇಶ್ವರ ಅನುಷ್ಠಾನ ಮಾಡೋ ಜಾಗೆ, ಅಪಾರವಾದಂಥ ಜಾಗೆ.
ನನ್ನ ಜಾಗ ನಿನ್ನ ಪಾದಕ್ಕೆ ಅರ್ಪಣ, ನನ್ನ ಜಾಗ ನಿನ್ನ ಪಾದಕ್ಕೆ ಅರ್ಪಣ. ಎಂಥ ದಾನ ಬುದ್ಧಿ, ಬಹಳ ದೊಡ್ಡದು. ದಾನ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನಾವು ವಿಚಾರ ಮಾಡಿರಿ, ಇಲ್ಲಿ ನಡು ಹುಟ್ಟಿದೆವು, ನಮಗೇನು ಬಾಧೆ ಇಲ್ಲ, ಗೊತ್ತೈತೇನೆ? ಸೂಕ್ಷ್ಮ ವಿಚಾರ ಮಾಡಿರಿ. ಇಲ್ಲಿ ನಡು ಹುಟ್ಟಿವು ನಾವು, ಯಾವುದೇ ಥರದ ಬಾಧೆ ಇಲ್ಲ. ಪಾಕಿಸ್ತಾನ ಚೀನದ ಬೌಂಡ್ರಿ ಒಳಗೆ ಹುಟ್ಟಿದವ್ರ ಗತಿ ಏನೈತಿ ಗೊತ್ತೈತೆ ನಿಮಗೆ? ನೀರಡಿಕೆ ಆಗೈತಿ, ಅದು ಓಡಿ ಹೋಗಿ ನೀರು ಕುಡಿಯೋಂಗಿಲ್ಲ. ಇಲ್ಲಿ ಕೆನಾಲ್ ನೀರು ಹರಿತೈತಿ, ಮೋಟ್ರ್ ನೀರು ಹರಿತೈತಿ. ಎಲ್ಲಿ ನೀರಡಿಕೆ ಆಕೈತಿ ಘಟ ಕುಡಿಬೋದು. ಅಲ್ಲಿ ನೀರು ಕುಡಿಯೋಕೆ ಹೋದರೆ ಕೆರೆಯಾಗದು ರಾತ್ರಿ ಕಪಟಿಗಳು ದುಷ್ಟರು ವಿಷ ಕುಡಿಸಿರ್ತಾರೆ, ಗಪ್ಪನ ನೀರು ಕುಡಿಯೋಕೆ ಬರೋಂಗಿಲ್ಲ. ಬಾಂಬ್ ಹೋಗೋದಿಟ್ಟಿರ್ತಾರೆ, ಎಲ್ಲಿ ಹೆಜ್ಜೆ ಇಟ್ಟರೆ ಡಮ್ ಹೊತ್ತೈತಿ ಗೊತ್ತಿಲ್ಲ. ನಮ್ಮಲ್ಲಿ ಹುಡುಗರು ಆನಂದದೊಳಗೆ ಓಡಾಡ್ತಿರ್ತಾವೆ, ಹಂಗೆ ಯಾರಿಗೆ ಓಡಾಡೋಕೆ ಬರೋಂಗಿಲ್ಲ. ಅಲ್ಲಿ ಬರೀ ಜೀವ ಭಯದ ಮೇಲೆ ನಿದ್ರೆ ಹತ್ತೋದಿಲ್ಲ. ಅದು ವಾರದಾಗ 1 ದಿನ 2 ದಿನ ಊಟ ಸಿಗ್ತೈತಿ, ನೀರು ಕುಡ್ದ ಮಕ್ಕೋಬೇಕು. ಇಂಥ ಪರಿಸ್ಥಿತಿ ಒಳಗೆ ಅಲ್ಲಿ ಈಗ ಸದ್ಯ ಇದ್ದದ್ದು ಹೇಳಾಕತ್ತೇನೆ ರೀ ನಾ, ಆ ಗಡಿ ಭಾಗದೊಳಗೆ. ಇಲ್ಲಿ ನಮಗೆ ಆರಾಮ ಶಿವಲಿಂಗೇಶ್ವರನ ಮಾರುತೇಶ್ವರನ ಜಾಗದೊಳಗೆ ಕೂತ್ಕೊಂಡು ಆ ಮಹಾಪುರುಷನ ಲೀಲಾ ಕೇಳೋ ಭಾಗ್ಯ ಐತಲ್ಲ. ಏನಾರೇ ಅಂಜಿಕೆ ಐತೇನು ಹೇಳ್ರಿ ನೋಡು ನೀವು, ನಮಗೇನಾರೇ ಭಯ ಐತೇನ? ಯಾಕಂತ ಕೇಳಿದರೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ದಾನದ ಪುಣ್ಯ ನಮ್ಮನ್ನು ಇಲ್ಲಿ ಕಾಪಾಡಕತ್ತೈತಿ. ಹಿಂದಿನ ಜನ್ಮದ ಪುಣ್ಯ ನಮ್ಮನ್ನು ಇಲ್ಲಿ ಕಾಪಾಡ್ಲಾಕತ್ತೈತಿ. ಅದಕ್ಕಾಗಿ ನಾವು ಆರಾಮದೀವಿ ಇಲ್ಲಿ. ಇಂಥ ಆರಾಮಿದ್ದ ಸಂದರ್ಭದೊಳಗೆ ನಾವು ಏನು ಮಾಡಬೇಕು? ಅವ ಏನು ಕೊಟ್ಟಲ್ಲ ಅದರೊಳಗೆ ಮತ್ತು ತಗೋಯಪ್ಪ ನಿನ್ನ ಸಹಾಯಕ ಅಂತ ಕೊಡಬೇಕು ನಾವು. ಅದಕ್ಕೆ ದಾನ ಅಂತಾರೆ. ಇನ್ನು ಸೈದಾಪುರ ಗ್ರಾಮದೊಳಗೆ ಅದರ ಬಗ್ಗೆ ಹೇಳೋದು ಏನು ಕಾರಣನೇ ಇಲ್ಲ, ದಾನದ ಬಗ್ಗೆ. ಯಾಕೆ? ನಿಮ್ಮೆಲ್ಲರ ಕೊಡುಗೆ, ನೀವು ಕೊಟ್ಟಂಥ ದಾನದಿಂದ ಬಾಲಪ್ಪ ಸುಮ್ಮ ಕೂತಾನ ಆರಾಮ್. ಯಾರು? ಮಾರುತೇಶ್ವರ ಆರಾಮ್ ಕೂತಾನ. ಶಿವಲಿಂಗಪ್ಪಗೂ ಆರಾಮ್ ಮಾಡೀರಿ. ಊರೊಳಗೆ ಎಷ್ಟು ದೇವ್ರದಾರ ಆರಾಮ್ ಮಾಡೀರಿ. ಇಲ್ಲಿ ಅಲ್ದ ಮಡ್ಯಾಗ ಅಲ್ಲಿಯೂ ಶಿವಲಿಂಗಪ್ಪ ಆರಾಮ್ ಬಯಲಾಗಿರ್ತಾನಪ್ಪ ಅಂದ್ರೆ ಅಲ್ಲಿ ಮಾಡಿ ಕೊಟ್ಟಾರಿ. ನೀವು ಮಾಡ್ಯಾರಂತಲ್ಲ, ಹಿರಿಯರು ಮಾಡಿದ್ದು. ಯಾರು ಮಾಡಿದಂಗ್ರಿ? ಅದು ನಮ್ಮ ಹಿರಿಯರು ಮಾಡಿದ್ದು. ಇಂಥವುಗಳೆಲ್ಲ ದೇವಸ್ಥಾನ ಇದು. ಇಂಥ ಪುಣ್ಯ ಈ ಸ್ಥಾನದೊಳಗೆ ಎಲ್ಲರೂ ಒತ್ತಟಿಗೆ ಕೂತ್ಕೊಂಡು ಪುರಾಣ ಕೇಳ್ತಕ್ಕಂಥ ಸ್ಥಾನ ಐತಿಲ್ಲ, ಜಾಗ ಐತಿಲ್ಲ. ಯಾರ್ದಿದು? ನೀವೆಲ್ಲ ಮಾಡಿದಂಥ ದಾನದ ಪುಣ್ಯ ಮತ್ತೊಂದು ಏನಿಲ್ಲ. ಅದಕ್ಕಾಗಿ ದಾನ ಬಹಳ ಶ್ರೇಷ್ಠವಾದದ್ದು. ಆವಾಗ ಶಿವಲಿಂಗೇಶ್ವರ ಅಂತಾರಪ್ಪ, ಇಲ್ಲೆಲ್ಲ ಅಪಾರ ಖರ್ಚು, ಏನು ಮಾಡ್ತೀರಿ? ಏನು ಇರಲಿ ಬಿಡು, ನನಗೊಂದು ಗುಡಿಸಲು ಹಾಕಿರಿ. ಇಲ್ಲಪ್ಪ, ನಿನ್ನ ಸೇವಾ ಮಾಡೋಕೆ ಬಂದವರು ಹಸದು ಬಂದಿರ್ತಾರೆ, ಅವ್ರಿಗೆ ದಾಸೋಹ ಬೇಕು, ಅವರಿಗೆ ಪ್ರಸಾದ ಬೇಕು. ಮತ್ತು ನಿನ್ನ ದರ್ಶನಕ್ಕೆ ಹಿಂದಿಲ್ದ ನಾಳೆ ಹಂಗೆ 1000 ಗಟ್ಟಲೆ ಮಂದಿ ಬರ್ತೈತಿ. ಅವರೆಲ್ಲರ ಅನುಕೂಲಕ್ಕಾಗಿ ನಮ್ಮ ಭೂಮಿ ಬೇಕಾದಷ್ಟು ಹೋಗಲಿ, ನಾವು ದಾನ ಮಾಡ್ತೀವಿ, ಆ ಭೂಮಿ ನಿನಗೆ ಅರ್ಪಣೆ ಮಾಡ್ತೀವಿ, ಕಟ್ಟಡಗಳನ್ನು ಮಾಡೇ ತೀರ್ತೀವಿ ಅಂಥೇಳಿ ಎಲ್ಲ ಹಿರಿಯರು ರೈತ ಕೂಡಿ ಅದನ್ನು ಮಾಡಾಕತ್ತಿದ್ರು ನೋಡಿ. ದಾನದ ಫಲ ಭಾಳ ದೊಡ್ಡದೈತಿ. ಆ ದಾನದ ಫಲ ಅಂದ್ರೆ ಸಾಮಾನ್ಯ ಅಲ್ಲ. ಅದರಿಂದ ಮಠವೇ ತಯಾರಾತ. ದಾನ ಅಂಥೇಳಿ ಅಂದ್ರೆ ನಿಮಗೊಂದು ಮಾತು ಹೇಳ್ತನು, ಏನಾರೇ ನೀವು ಎಲ್ಲಿದರೆ ಕೊಂಡು ತಂದು ಅಡಚಣೆ ಮಾಡ್ಕೊಂಡು ಕೊಡೋದಕ್ಕೆ ದಾನ ಅನ್ನೋದಿಲ್ಲ. ನಿಮ್ಮಲ್ಲಿ ಇದ್ದ ವಸ್ತುಗಳನ್ನು ದಾನ ಕೊಟ್ಟರು ಪುಣ್ಯ ಸಿಗ್ತೈತಿ. ಶಿವಲಿಂಗೇಶ್ವರ ಹೇಳ್ತಾರೆ, ಅಪ್ಪ ನೀವೆಲ್ಲರೂ ಕೂಡಿಸ್ಕೊಂಡು ಕೊಡುಗೈದೊರೆಗಳಾಗಿ ಹಂಗೆ ಕೂಡಿಸಿ ಮಠ ಕಟ್ಸಾಕೈತೀರಿ, ಧರ್ಮಶಾಲೆ ಕಟ್ಸಾಕೈತೀರಿ, ಅಡುಗೆ ಮನೆ ಕಟ್ಸಾಕೈತೀರಿ, ಏನಪ್ಪ ನಿಮ್ಮ ದಾನದ ಹಸ್ತ ಅಂಥೇಳಿ ಅಂದು ಹೇಳ್ತಾರೆ ಅವರು. ಯಾರ್ಯಾರು ಏನೇನು ಭಾಳ ಶ್ರೀಮಂತರಿದ್ರೆ ಭಾಳ ಮಾಡಬಹುದು, ಬಡವರಿದ್ರೆ ಸ್ವಲ್ಪರೇ ಮಾಡ್ಲಾಕೈತಿ. ಕೊನೆಗೆ ಅವರು ಮನೆಯಾಗಿದ್ದು ವಸ್ತುಗಳನ್ನು ದಾನ ಮಾಡಿದರೂ ಸಹಿತ ಅವ್ರಿಗೆ ಪುಣ್ಯ ಸಿಗ್ತೈತಿ ಅಂತ ಶಿವಲಿಂಗೇಶ್ವರರು ಎಲ್ಲ ಭಕ್ತರಿಗೆ ಹೇಳಾಕೈತೀವಿ. ನಿಮ್ಮ ಶಿವಲಿಂಗೇಶ್ವರ ಏನು ಹೇಳ್ತಾರೋ, ಯಾವ ವಸ್ತುಗಳನ್ನು ಮನೆಯಾಗಿದ್ದು ವಸ್ತು ರೀ, ಏನು ಕೊಂಡು ತರೋದು ಬೇಕಾಗಿಲ್ಲ, ದೇನೆ ಮಾಡೋದು ಬೇಕಾಗಿಲ್ಲ, ಸಾಲ ಮಾಡಿ ತರೋದು ಬೇಕಾಗಿಲ್ಲ. ನಿಮ್ಮ ಉಪಜೀವನಕ್ಕೆ ತಂದ ವಸ್ತುಗಳನ್ನೇ ದಾನ ಕೊಟ್ಟರು ಪುಣ್ಯ ಹತ್ತೈತಿ ಅಂತ ಶಿವಲಿಂಗೇಶ್ವರ ಎಷ್ಟು ಸರಳ ತಿಳ್ಸಾಕತ್ಯಾರೈತಿ. ನೀವು ಭಕ್ತರಿಗೆಲ್ಲ ಹೇಳಾಕತ್ಯಾರ. ಆ ಯಾವ ಭಕ್ತರೆಲ್ಲ ಕೂಡಿ ಮಠ ಕಟ್ಟಿಸುವಾಗ ಏನು ಹೇಳ್ತಾರಂದ್ರೆ, ಅನ್ನದಾನೇ ದಾರಿದ್ರ್ಯ ನಾಶ. ಯಾರ ಅನ್ನದಾನವನ್ನು ಮಾಡ್ತಾರೋ ಅವರ ಬಡತನ ದೂರ ಆಕತಿ, ಸಾಲ ಬಾಧೆಯಿಂದ ಮುಕ್ತರಾಗ್ತಾರೆ. ಯಾರಲ್ಲಿ ಅನ್ನದಾನ ನಡೀತಿತ್ತು, ಹಸದು ಬಂದವ್ರಿಗೊಂದು ತುತ್ತು ಅನ್ನ ನೀಡಿದ್ರೆ ಸಾಕು. ಇದೈತಿಲ್ಲ, ನಮ್ಮ ಮನ್ಯಾಗ ಐತಿಲ್ಲ ರೀ ಅನ್ನದಾನೇ ದಾರಿದ್ರ್ಯ ನಾಶ, ಸಾಲ ಬಾಧೆಯಿಂದ ಮುಕ್ತ.
ವಸ್ತುದಾನೇ ದೀರ್ಘಾಯುಷ್ಯ. ಯಾರಾದರೂ ಬಡವರಲ್ಲಿ ಒಂದು ವಸ್ತುಗಳು ಇದ್ದಿದ್ದಿಲ್ಲ, ತಿಥಿಮತಿ ಬಂದಾಗ ಹಂಚಿದ್ದಿದ್ದಿಲ್ಲ, ಬೆಲ್ಲೂನಿಗಿದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ, ಅವರಿಗೆ ಒಂದಿಷ್ಟು ಕಾಳು ಕಡೆ ಹಿಟ್ಟು ಇದ್ದಿದ್ದಿಲ್ಲ. ಅಂಥ ಸಂದರ್ಭದೊಳಗೆ ಒಂದು ವಸ್ತುಗಳನ್ನು ನೀವು ದಾನ ಮಾಡಿರಿ, ಅದರಿಂದ ಏನು ಸಿಗತೈತಿ ಅಂತ ಕೇಳಿದರೆ ಆಯುಷ್ಯ ವೃದ್ಧಿ ಆಕೈತಿ ಮನುಷ್ಯನ. ಆಮೇಲೆ ಜೇನುತುಪ್ಪದಾನೆ ಪುತ್ರ ಭಾಗ್ಯ. ಯಾರೇ ಔಷಧ ಅದು ಇದು ಮಾಡ್ತಿರ್ತಾರೆ, ಅಭಿಷೇಕ ನಡೀತು, ನಾಳೆ ಎಲ್ಲ ಶಿವಲಿಂಗೇಶ್ವರನ ಅಭಿಷೇಕ ನಡೀತು ನೋಡ್ರಿ. ಜೇನುತುಪ್ಪವನ್ನು ನೀವು ಭಕ್ತಿಯಿಂದ ತಂದು ಕೊಟ್ಟರೆ, ಯಾರ್ಯಾರೇ ಬಡವರು ಆಯುರ್ವೇದ ಔಷಧ ತೊಗೋತಿರ್ತಾರೋ, ಕೊಂಡು ತೊಗೊಳ್ಳೋ ಶಕ್ತಿ ಇರೋದಿಲ್ಲ, ಅಂಥವ್ರಿಗೆ ಒಂದಿಷ್ಟು ಜೇನುತುಪ್ಪ ದಾನ ಮಾಡಿದರೆ ಪುತ್ರ ಭಾಗ್ಯ. ದೀಪದಾನೆ ನೇತ್ರದೋಷ ನಿವಾರಣೆ. ಕಾರ್ತಿಕ್ ಯಾಕೆ ಮಾಡ್ಯಾರಿ ಹಿರಿಯರು? ಸುಮ್ಮನೆ ನಮ್ಮಲ್ಲಿ ಗಾಣದೇನು ಹೆಚ್ಚಾಗೈತಿ, ಹಳ್ಳಿ ಹೆಚ್ಚೈತಿ ಅಂತೇಳಿ ಮಾಡೋದಂತ ಅಲ್ಲ. ಕಾರ್ತಿಕ ಅಂದ್ರೆ ಇದು ದೀಪ. ಆ ಪರಮಾತ್ಮನ ಮುಂದೆ ನಾವು ದೀಪ ಹಚ್ಚಿದ್ದೀವಿ ಅಂದ್ರೆ ದೀಪದಾನ ಆಯ್ತು. ಅರ್ಥಕ್ಕೆ ಈ ದೀಪಾವಳಿ ಪಾಡ್ಯಕ್ಕೆ ಎಲ್ಲರೂ ಕೂಡಿಕೊಂಡು ಕಾರ್ತಿಕ ಹಚ್ಚೋದಂದ್ರೆ ದೀಪ ಹಚ್ಚು. ಇದು ಆ ಪರಮಾತ್ಮನಿಗೆ ದೀಪದಾನ. ಇದರಿಂದ ಏನಂದ್ರೆ ನೇತ್ರ ದೋಷ ನಿವಾರಣೆ. ಏನಾದರೂ ಕಣ್ಣಿನ ದೋಷ ಇದ್ರೆ ಅದು ದೂರ ಹೋಗ್ತೈತಿ. ಅಕ್ಕಿ ದಾನದಿಂದ ಪಾಪ ನಾಶ ಆಕೈತಿ. ಯಾರಾದರೂ ಸಪ್ತಾಹಗಳಿಗೆ ಯಾರಿಗಾರೆ ಬಡವರು ಮದುವೆಗೆ ಯಾವುದಕ್ಕೂ ನೀವು ಅಕ್ಕಿ ದಾನ ಕೊಟ್ಟರೆ ಮಾಡಿದ ಪಾಪ ಎಲ್ಲ ನಾಶ ಆಗಿ ಹೋಗ್ಬಿಡ್ತೈತಿ. ಶಿವಲಿಂಗೇಶ್ವರ ಹೇಳಾಕ್ತಾರೆ, ಅಪ್ಪ ನೀವು ಭಾಳ ಶ್ರೀಮಂತರು, ಭಾಳ ಕೊಂಡು ತಂದ ಹಂಗೆ ಕೊಡ್ರಿ, ಅಲ್ಲ ನಿಮ್ಮಲ್ಲಿರೋ ವಸ್ತುಗಳನ್ನು ನೀವು ದಾನ ಮಾಡಿದರೆ ನಿಮಗೆ ಫಲ ಎಂತ ಸಿಗ್ತೈತಿ ಅನ್ನೋದ್ರ ಬಗ್ಗೆ ಭಾಳ ಚಂದ ಭಕ್ತರಿಗೆ ಹೇಳಾಕತ್ಯಾರ ನೋಡ್ರಿ ಶಿವಲಿಂಗೇಶ್ವರ. ಆಮೇಲೆ ತುಪ್ಪದಾನೆ ರೋಗನಾಶ. ತುಪ್ಪವನ್ನು ದಾನ ಮಾಡೋದ್ರಿಂದ ರೋಗ ನಾಶ ಆಕೈತಿ. ನೀವು ಅಭಿಷೇಕ ತುಪ್ಪ ತರ್ತೀರಿ, ಯಾರೋ ಬಡವ್ರ ಮನ್ಯಾಗ ಹಡ್ದಿರ್ತಾರೆ, ಹೈನಿರಂಗಿಲ್ಲ, ಕೊಂಡು ತೊಗೊಳ್ಳೋ ಶಕ್ತಿ ಇರೋದಿಲ್ಲ. ಒಂದಿಷ್ಟು ಮನ್ಯಾಗ ತುಪ್ಪಿದ್ರೆ ಹೈನಿದ್ರೆ, ತಂಗಿ ಹಡ್ದಾಳತ್ತ ಮತ್ತು ತುಪ್ಪ ಅದು ಎಲ್ಲ ಬೇಕಾ ನಿನಗರೆ ಯಾವಾಗ ತೊಗೊಳೋದಾಕೈತಿ, ಹಿಡಿಯವ ಅಂತ ಕೊಡ್ರಿ ನೀವು. ಈ ತುಪ್ಪ ದಾನದಿಂದ ಏನಾಗ್ತೈತಿ ಅಂಥೇಳಿ ಕೇಳಿದರೆ ಹೇಳ್ತಾರೋ ರೋಗನಾಶ, ನಮ್ಮಲ್ಲಿರ್ತಕ್ಕಂಥ ರೋಗ ನಾಶ ಆಕೈತಿ. ಆನಂತರ ಹಾಲು ದಾನದಿಂದ ದುಃಖ ನಿವಾರಣೆ. ಹಾಲು ದಾನ ಕೊಡುವುದರಿಂದ ಮನ್ಯಾಗ ಏನಾರೇ ಒಂದಿಷ್ಟು ದುಃಖ ಇತ್ತು, ಯಾವುದರಿಂದ ಒಂದಿಷ್ಟು ತ್ರಾಸ ಆಕಿತ್ತು ಅಂದ್ರೆ ಆ ದುಃಖ ನಿವಾರಣೆ ಆಗ್ತೈತಿ. ಆಮೇಲೆ ಮೊಸರು ದಾನದಿಂದ ಇಂದ್ರಿಯ ವೃದ್ಧಿ. ನಮ್ಮ ಮನ್ಯಾಗ ಭಾಳ ಐತಿ, ನಾವು ತಿಂತೀವ್ರಿ, ಕೈಕಾಲಿಗೆ ಬೀಳ್ತೈತಿ, ಒಬ್ಬೊಬ್ಬರಿಗೆ ಒಂದು ಹನಿ ನೋಡ್ಲಿಕ್ಕೆ ಆಗೋದಿಲ್ಲ, ಅಂಥವ್ರಿಗೆ ಕೊಡ್ರಿ ಒಂದಿಷ್ಟು. ದೇವರ ಶಿವಲಿಂಗೇಶ್ವರ ನಮಗೆ ಹೈನ ಕೊಟ್ಟಾನು, ತೊಗೊರಿ ಊಟ ಮಾಡಿರಿ ನೀವು ಅಂತ ಅವ್ರ ಹೊಟ್ಟೆ ತಂಪು ಮಾಡಿರಿ. ಆ ಹೊಟ್ಟೆ ತಂಪು ಮಾಡಿದ್ರೆ ಏನಾಕಂದ್ರೆ ಇಂದ್ರಿಯಗಳು ವೃದ್ಧಿ ಆಕೈತಿ, ಕೈ ಕಾಲುಗಳಲ್ಲಿ ಶಕ್ತಿ ಬರ್ತೈತಿ. ಆಮೇಲೆ ಹಣ್ಣು ದಾನದಿಂದ ಸದ್ಬುದ್ಧಿ ಹಾಗೂ ಸಿದ್ಧಿ. ಹಣ್ಣು ದಾನ ಮಾಡುವುದರಿಂದ ಸದ್ಬುದ್ಧಿ ಬರ್ತೈತಿ. ಆಮೇಲೆ ಬಂಗಾರ ದಾನದಿಂದ ಕುಟುಂಬ ದೋಷ ನಿವಾರಣೆ. ಕುಟುಂಬದಾಗ ಏನಾರೇ ದೋಷ ಇತ್ತಂದ್ರೆ ಬಂಗಾರ ಧಾನ್ಯ ಏನು ದೇವ್ರಿಗೆ ಅಷ್ಟು ಕನ್ವರ್ಟ್ ಮಾಡಿಸ್ತಾರೆ, ಮೀಶಿ ಮಾಡಿಸ್ತಾರೆ, ಹೌದಲ್ರಿ? ಹಿರಿಯರು ಈ ಪದ್ಧತಿ ಯಾಕೆ ಇಟ್ಟರು ಅಂತ ಕೇಳಿದ್ರೆ ಬಂಗಾರ ದಾನದಿಂದ ಏನಾಗ್ತೈತಿ ಅಂದ್ರೆ ಕುಟುಂಬದೊಳಗೆ ಏನೋ ದೋಷ ಇದ್ರೂ ನಿವಾರಣೆ ಆಗ್ತೈತಿ ಬಂಗಾರ ದಾನದಿಂದ. ಬೆಳ್ಳಿ ದಾನದಿಂದ ಋಷಿ ದೇವ ಪಿತೃ ಋಣ ಮುಕ್ತ. ನಮ್ಮ ಮೇಲೆ ದೇವಋಣಾತಿ ಪಿತೃಋಣಾತಿ. ತಾಯಿ ತಂದೆಗಳ ಗಳಿಸಿಟ್ಟು ಹೋದನ ಆಸ್ತಿನ ನಾವು ತಿಂತೀವಿಲ್ರಿ, ಅವ್ರ ಋಣ ನಮ್ಮ ಮೇಲೆ ಇದ್ದಂಗಿತ್ಲ. ಆ ರೀತಿಯಾಗಿ ಅವರ ಪುಣ್ಯ ಸ್ಮರಣೋತ್ಸವ ಮಾಡೋದು, ಅವ್ರ ಹೆಸರಲ್ಲಿ ಅನ್ನದಾನ ಮಾಡೋದು, ವಸ್ತ್ರದಾನ ಮಾಡೋದು, ಈ ಋಣ ಏನೈತಿಲ್ಲ ಇದು ಬೆಳ್ಳಿ ದಾನದಿಂದ ಹೋಗೋದು. ಬೆಳ್ಳಿ ಮಕಾತ್ ಮಾಡಿಸ್ತಾರೆ ಇಲ್ರಿ, ಬೆಳ್ಳಿ ದಾನದಿಂದ ಹೋಗ್ತೈತಿ. ಆಮೇಲೆ ತೆಂಗಿನಕಾಯಿ ದಾನದಿಂದ ಇಷ್ಟಾರ್ಥ ಸಿದ್ಧಿ. ಯಾರಲ್ಲೇ ತೆಂಗಿನ ತೋಟ ಅದಾವಲ್ಲ, ಬೇಸಿಗೆ ಒಳಗೆ ಯಾರೋ ಸಾಧುರು ಹೋಗ್ತಿರ್ತಾರೋ, ಸತ್ಪುರುಷರು ಹೋಗ್ತಿರ್ತಾರೋ, ಭಿಕ್ಷುಕರು ಹೋಗಿರ್ತಾರೋ, ಭಾಳ ಬಿಸಿಲತ್ತೈತಿ, ಹೊಟ್ಟೆ ತಣ್ಣಗೆ ಮಾಡ್ಕೊಬಾ ಅಥವಾ ಒಂದು ಎಳ್ನೀರು ಕೊಡ್ರಿ. ಅಲ್ಲ, ಸಾಮಾನ್ಯವಾಗಿ ನಮ್ಮಲ್ಲಿ ಶಿವ ವಸ್ತುಗಳನ್ನು ಶಿವಲಿಂಗೇಶ್ವರ ಹೇಳ್ತಾರೆ, ನಿಮ್ಮಲ್ಲಿ ಶಿವ ವಸ್ತು ತಮ್ಮ ಇವನ್ನ ನೀವು ದಾನ ಕೊಡ್ರಿ, ಎಂತೆಂಥ ಒಂದು ನಿಮಗೆ ಫಲ ಸಿಗ್ತೈತಿ ಅಂತ ಕೇಳಿದರೆ ತೆಂಗಿನಕಾಯಿ ದಾನದಿಂದ ಇಷ್ಟಾರ್ಥ ಸಿದ್ಧಿ. ಆಮೇಲೆ ನೆಲ್ಲಿಕಾಯಿ ಒಂದು ದಾನದಿಂದ ಜ್ಞಾನ ಲಭ್ಯ. ಒಂದು ನೆಲ್ಲಿಕಾಯಿ ನೀವು ದಾನ ಮಾಡಿದರೂ ಜ್ಞಾನ ಲಭ್ಯ ಆಕೈತಿ. ಆಮೇಲೆ ಭೂಮಿ ದಾನದಿಂದ ಈಶ್ವರ ದರ್ಶನ. ಗುಡಿ ಗುಂಡಾರಗಳು ಮಠಮಾನ್ಯಗಳು ಅದಾವ ಈಗೆಲ್ಲ ಹ್ಞೂ ಅಂತನ. ಅವಾಗ ಯಾರೋ ರೈತರು ಉದಾರ ಮನುಷ್ಯನ ದಾನ ಕೊಟ್ಟಾರಂತ ತಿಳ್ಕೊಂಡು ಅವು ಅಲ್ಲಿ ಹುಟ್ಟ್ಯಾವ. ವಿಚಾರ ಮಾಡಿ, ಯಾರೋ ರೈತರು ಕೊಟ್ಟಾರತ್ತ, ನಾವು ಅಷ್ಟೇ ಕೊಡೋದಲ್ಲ. ಈ ಭೂಮಿ ದಾನದಿಂದ ಇದು ಈಶ್ವರ ದರ್ಶನ. ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ, ಆಗಿ ಹೋದದ್ದು. ವಿಜಯಪುರದೊಳಗೆ
ಬಂತನಾಳ ಸಂಗನ ಬಸವ ಶಿವಿಗಳು ಅಂತಿದ್ರು ವಿರಕ್ತ ಮಠದವರು. ಬಹಳ ಪ್ರಬುದ್ಧರವರು, ಬಹಳ ದೊಡ್ಡ ಲಚ್ಚಾನ ಸಿದ್ದಾಪ ಮುತ್ಯಾನ ಗುರುಗಳು. ನಿಮ್ಗೆ ಹೇಳ್ತನು, ಅವರು 770 ಮಂಟಪ ಪೂಜೆ ಮಾಡಿದರು, 770 ಜಂಗಮರ ಪೂಜೆ ಮಾಡಿದರು. ಪಟ್ಟಿ ಕೂಡ್ತೀರಿ ನಿಮ್ಮ ಮುಂದೆ ಹೇಳ್ತಾನು, ಅಪಾರವಾದಂಥದ್ದು. ಹಣ ಪಣ ಎಲ್ಲ ತುಂಬಿಟ್ರೆ ಮಠ ಸಾಲಿಲ್ಲತ್ರಿ. ಅವರ ಪಟ್ಟಿ ಅಟ್ಟ ಬಂದು ಜನ ಕೊಟ್ರಲ್ಲ, ಮಠದ ಆವರಣದೊಳಗೆ ಚೀಲ ತುಂಬಿ ಬಾಯಿ ಹೊಲ್ದು ನೆಟ್ಲ ಹಚ್ಚಿದ್ರತ್ತ. ಅಷ್ಟು ಹಣ ಕೂಡಿತು. ಆವಾಗ ಎಲ್ಲ ಮುಗಿತು, ಲೆಕ್ಕಪತ್ರ ಆಯ್ತು. ಆದ ನಂತರ ಭಕ್ತರು ಕೇಳ್ತಾರೆಪ್ಪ, ಇಷ್ಟೆಲ್ಲ ಹಣ ಕುಡೀತಿ, ಏನು ಮಾಡೋನು ಯಪ್ಪ? ಇದನ್ನು ಹಂಗೆ ಖರ್ಚು ಮಾಡಿದರೆ ಖರ್ಚಾಗಿ ಹೋಗ್ತೈತಿ. ಜೀವನ ಪರ್ಯಂತರ ಎಲ್ಲ ಜೀವಿಗಳಿಗೆ ಉಪಯೋಗ ಆಗಬೇಕು. ಅದಕ್ಕಾಗಿ ಅವರ ಉಪಯೋಗಕ್ಕೆ, ಜೀವಿಗಳ ಉಪಯೋಗಕ್ಕೆ ಬರ್ತಕ್ಕಂಥದ್ದು 1-2 ಕೆಲಸ ಹೇಳ್ತಾನು ಮಾಡಿರಿ ಅಂದರು ಮಧ್ವನಾಳ ಶಿವಿಗಳು. ಏನ್ರಿಪ್ಪ? ಒಂದು ವಿದ್ಯಾದಾನ, ಒಂದು ಆರೋಗ್ಯ ದಾನ. ಒಂದು ಆಸ್ಪತ್ರೆ ತೆಗೀರಿ, ಒಂದು ವಿದ್ಯೆಯನ್ನು ಕಲಿಸಕ್ಕಂಥ ಸ್ಕೂಲ್ ತೆಗೀರಿ. ಆಯ್ತ್ರಿಪ್ಪ, ನಾವೆಲ್ಲ ತೆಗಿತೀವಿ. ಮತ್ತು ದೊಡ್ಡ ಸಂಸ್ಥೆ, ದೊಡ್ಡದು ಭೂಮಿ ಭಾಳ ಬೇಕಲ್ಲ. ಎಲ್ಲರೂ ದಾನ ಕೊಡೋಕೆ ಒಪ್ಪಿದ್ರಿ. 2 ಎಕರೆ 4 ಎಕರೆ 10 ಎಕರೆ ಕೊಡ್ಲಾಕೆ ಒಪ್ಪಿದ್ರು. ಆದರೆ ಒಂದೇ ಸ್ಥಾನದೊಳಗೆ ಬರಲಿಲ್ಲ ಅವರು. ಅವ್ರ ಊರಾಗ 1-2 ಎಕರೆ, ಇವ್ರ ಊರಾಗ 2 ಎಕರೆ ಸಾಲಿ ಹೆಂಗೆ ಕಟ್ಸಕ್ಕೆ ಬರ್ತೈತಿ. ಆವಾಗ ಬಂತನಾಳ ಅಪ್ಪಗಳು ಅಂದರು, ಅವರ ಶಿಷ್ಯ ಮನಿತನ, ಆ ಅಪ್ಪವ್ರ ಶಿಷ್ಯ ಮನಿತನ ಆ ವಿಜಾಪುರದೊಳಗೆ ಐತ್ರಿ. ಈಗೂ ಸದ್ಯ ಅದಾರ ಅವರು. ಅವರು ಸಜ್ಜನರ ಮನಿತನ ಅಂತ ಐತಿ ಗಾಣಿಗಾರ ಪೈಕಿ. ಸಜ್ಜನರ ಬಂಗಾರ ಎದಾಳು. ಅವ್ರ ಜಮೀನು ಭಾಳ ಐತಿ, 200-300 ಎಕರೆ ಐತಿ. ಮತ್ತು ಅವ್ರನ್ನಟ್ಟು ಕೇಳೋನು ಅಂತ ಶಿಷ್ಯನ ಕಳಿಸಿದ್ರು ಅಪ್ಪಗಳು. ಸಜ್ಜನರ ಮನಿತನಕ್ಕೆ ಹೋಗಿ, ಅಜ್ಜಿ ಅಪ್ಪವರು ನಿಮಗೊಂದು ಕೆಲಸ ಹೇಳ್ಯಾರ. ಏನು? ನಾಳೆ ಪಟ್ಟಿಗೆ ಬರ್ತೀವಿ ಅಂದವ್ರು, ಭಿಕ್ಷಕ್ಕೆ ಬರ್ತೀವಿ ಅಂದವರು ಬಂತನಾಳ ಸಂಗನ ಬಸವಿಗಳು. ಅಪ್ಪ ಬಾ ಅನ್ನ. ಹಂಗೆ ಬರೋದು ಬೇಡ, ಅವ್ರ ಹಿಂಬಾಲ ಎಷ್ಟು ಮಂದಿ ಐತಿ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ನಮ್ಮ ಮನೆಯೊಳಗೆ ಸ್ನಾನ ಪೂಜಾ ಎಲ್ಲರದು ಪ್ರಸಾದ ಆಗಬೇಕು. ಒಬ್ಬರು ಬಂದ್ರೆ ನಾನು ಕಬರ್ಲಿಲ್ಲ ಅಂದಳು ಮುದುಕವು. ಆಯ್ತಿವ ಅಂತ ಹೋಗಿ ಹೇಳಿದ್ರು. ಆಯ್ತು ನಡ್ರಿ ಅಂದ್ರೆ 60-70 ಮಂದಿ ಹಿಂಬಾಲ ರೀ ಅಪ್ಪಗಳ ಜೋಡಿ ಹೋದ್ರು. ಹೋಗಿ ಎಲ್ಲರದು ಅಪ್ಪವ್ರ ಸ್ನಾನ ಆಯ್ತು, ಅಡುಗೆ ತಯಾರು ಮಾಡಿದ್ರು, ಪ್ರಸಾದ ಆಯ್ತು. ಅಪ್ಪವ್ರು ಬಂದು ಮಂಚದ ಮೇಲೆ ಕೂತರು. ಅಮ್ಮ ನೀವು ಏನಾರೇ ಪ್ರಸಾದ ಮಾಡಿರಿ. ಅವರು ಮನೆಯ ಹೆಣ್ಮಕ್ಳು ಅದೆಲ್ಲ ಪ್ರಸಾದ ಮಾಡಿದ ಮೇಲೆ ಬಂಗಾರಿ ವಾಯಿ ಬಂದು ಆ ಸಂಗನ ಬಸವ ಅಪ್ಪವ್ರ ಮುಂದೆ ನಿಂತು ಕೈ ಮುಗಿದು, ಯಪ್ಪ ನಾ ಏನು ಸೇವಾ ಮಾಡ್ಬೇಕು ಹೇಳ್ರಿ ಅಂದರು. ನಾನು ಏನು ಸೇವಾ ಮಾಡ್ಬೇಕು ಹೇಳ್ರಿ ಅಂಥೇಳಿ ಅಂದಾಗ, ಏನಿಲ್ಲವ್ವ, ನಾವು ಆರೋಗ್ಯ ಒಂದು ಇದನ್ನು ಕಟ್ಟಿಸ್ಬೇಕಂತೀವಿ, ವಿದ್ಯಾದೊಂದು ಕಟ್ಟಿಸ್ಬೇಕಂತೀವಿ. ಅದಕ್ಕೆ ರೊಕ್ಕೆಲ್ಲ ಸಾಕಟ್ಟು ಕೂಡೈತಿ, ನೆಟ್ಲ ಹಚ್ಚಿದೀವಿ ಮಠದಾಗ. ಅದಕ್ಕೆ ಭೂಮಿ ಒತ್ತಾಟಿಗೆ ಇದ್ದದ್ದು ಬೇಕಾಗೈತಿ. ಎಲ್ಲ ಭಕ್ತರು 100 ಎಕರೆ ಕೊಟ್ಟರು ಉಪಯೋಗ ಇಲ್ಲ ಆಗೈತಿ. ಅದು ಒತ್ತಾಟಿಗೆ ಇದ್ದು ಭೂಮಿ ಬೇಕಾಗೈತಿ. ಅದಕ್ಕೆ ನನಗೆ ಆಸ್ಪತ್ರೆ ಕಟ್ಟಲಿಕ್ಕೆ, ವಿದ್ಯಾಲಯ ಮಾಡಲಿಕ್ಕೆ ನಿಂದಷ್ಟು ಒಂದಿಷ್ಟು ಭೂಮಿ ಕೊಟ್ಟರೆ ಭಾಳ ಚಲೋ ಆಕೈತಿವ ಅಂದರು. ಮತ್ತೊಂದು ಮಾತಾಡಲಿಲ್ಲ ರೀ ಮುದುಕವು. ಒಳಗೆ ಹೋಗಿ ಟ್ರೆಜರಿಯಾಗಿಂದ 64 ಎಕರೆ ಜಮೀನದು ಉತ್ತಾರ ತಂದು ಜೋಳಿಗ್ಯಾಗ ಹಾಕಿದ್ರು. 64 ಎಕರೆ ಒಂದೊಡ್ಡಾಗ ಸುಳ್ಳಿ ಮಾಡಿ ಜೋಳಿಗ್ಯಾಗ, ಯಪ್ಪ ಈ ಜಮೀನು ನಿನ್ನ ಪಾದಕ್ಕೆ ಅರ್ಪಣ, ಮತ್ತೇನಾರು ಬೇಕಾದ್ರೆ ಹೇಳು, ನಾ ಸೇವಾ ಮಾಡ್ತೇನೆ ಅಂತೇಳಿ ಅಂದಾಗ, ಈಗ ನೀವು BLD ಸಂಸ್ಥಾ ಅಂತ ನೋಡ್ತಿರಲ್ಲ, ಅದು ಆ ಬಂಗಾರವ್ವ ಕೊಟ್ಟ ದಾನದ್ದು ರೀ. ಸಜ್ಜನ ಬಂಗಾರವ್ವ ಕೊಟ್ಟದ್ದು 64 ಎಕರೆ ದಾನದು ಸಂಗನ ಬಸವಿಗಳಿಗೆ. ಆ ನಮ್ಮ ಭಾರತದ ಕೀರ್ತಿ ಪರದೇಶನ ಹೊತ್ತು ಎಲ್ಲಿ ಕಲ್ತಿಯತ್ತ ಫಾರಿನ್ದಾಗದು ಯಾರು ಕೇಳಿದ್ರೆ ನಾ BLD ಕಲ್ತೇನೆ ರೀ. ಅಪ್ಪವ್ರ ಕೀರ್ತಿ ಎಲ್ಲಿಗೆ ಹೋತು ವಿಚಾರ ಮಾಡಿ. ಭೂಮಿ ದಾನದಿಂದ ಈಶ್ವರ ದರ್ಶನ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು ದೇವಿಪುರಾಣಕ್ಕೆ ಹೋದಾಗ ಅದ ಸಜ್ಜನರ ಮನ್ಯಾಗ ಇದ್ನ, ಅವ್ರ ಮೊಮ್ಮಗ ಅದಾನ ರೀ. ಯಾಕೆ ಹೇಳ್ತೀನಿ ಅಂತ ಹೇಳಂದ್ರೆ, ಶಿವಲಿಂಗೇಶ್ವರ ಹೇಳ್ತಾರೆ ಈ ಮಾತನ್ನು. ಯಾರ್ಯಾರು ಏನೇನು ಭಕ್ತರು ದಾನ ಕೊಡ್ತಾರಲ್ಲ ಅವ್ರಿಗೆ ಎಂಥ ಪದವಿ ಸಿಗ್ತೈತಿ ಅನ್ನೋದನ್ನು ಹೇಳ್ತಾರೋ. ಆಮೇಲೆ ಔಷಧ ದಾನದಿಂದ ಅಕಾಲ ಮೃತ್ಯು ನಿವಾರಣೆ. ಔಷಧ ದಾನ ಹೆಂಗೆ ರೀ? ತೊಗೊಂಡು ಮನೆ ಹೋಗೋದನ್ನು ಹಿಂಗಲ್ಲ. ನೀವು ದವಾಖಾನೆಗೆ ಹೋಗಿರ್ತೀರಿ, ಅಲ್ಲಿ ಬಡವರು ಬಂದಿರ್ತಾರೋ, ಡಾಕ್ಟ್ರು ಒಂದು 2-3 ಸಾವಿರ ರೂಪಾಯಿ ಔಷಧ ಬರೆದು ಕೊಟ್ಟರು. ಏನು ರೀ ಸಾಹೇಬ್ರ, ನಾನು ಅಂತಿ ಕಟ್ಟರು ವಾಕ್ಯಲ್ಲ, ಒಂದು ಅರ್ಧ ಔಷಧ ಕೊಡ್ರಿ, ಅರ್ಧ ಇನ್ನೊಮ್ಮೆ ಹೋಯ್ತು. ಅಟ್ಟು ಹೋದಾಗನ ನಾ ಕೊಡೋ, ಹಂಗಾದ ಅರ್ಧ ಆದ್ರೆ ಸರಿ ಆಗೋದಿಲ್ಲ ಅಂದಾಗ ನೀವು ಹೇಳ್ರಿ, ನೀನು ಅಂತಿ ಕೆಟ್ಟದವು ಕೊಡು, ಉಳ್ದದ್ದು ನಾ ಕೊಡ್ತೇನೆ, ಅರ್ಧ ಒಯ್ಬೇಡಪ್ಪ ಅಂಥೇಳಿ ಕೊಡ್ರಿ ಒಂದಿಷ್ಟು ಕಿಶೇದನು.
ಯಾಕೆ ಪರಮಾತ್ಮ ಕೊಡೋ ಭಾಳ ದೊಡ್ಡವದಾನ. ಅಂಥ ಔಷಧ ಬಡವರಿಗೆ ಔಷಧಗಳ ದಾನ ಮಾಡುವುದರಿಂದ ಏನಾಗ್ತೈತಿ ಅಂತ ಕೇಳಿದರೆ ಅಕಾಲ ಮೃತ್ಯು ನಿವಾರಣೆ. ಆಕ್ಸಿಡೆಂಟ್ ಅದು ಹಾಕವಲ್ರಿ, ಇದನ್ನು ಆ ಪರಮಾತ್ಮ ತಪ್ಪಿಸ್ಬಿಡ್ತಾನೆ. ಹೀಗೆ ಶಿವಲಿಂಗೇಶ್ವರರು ಎಲ್ಲ ರೈತರಿಗೆ ಆ ಬಗ್ಗೆ ಹೇಳಿದಾಗ ಇಷ್ಟು ಆನಂದ ಆತಲ್ರಿ. ಎಲ್ಲ ರೈತರು ಕಿಕ್ಕಿರಿದು ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ ಅಂತ ದಾನ ಕೊಡ್ಲಾಕೈತೀವಿ. ಕೊಡಬೇಕು ಅಂಥೇಳಿ ಅಂದರೆ ನೀವು ಎಲ್ಲ ತಂದು ಮಠದಾಗ ಇಡಬೇಡ್ರಿ, ಎಲ್ಲ ತಂದು ಶಿವಲಿಂಗೇಶ್ವರ ಮುಂದೆ ಇಡಬೇಡ್ರಿ. ಅದಕ್ಕೊಂದು ಪದ್ಧತಿ ಐತಿ. ಆ ಪದ್ಧತಿ ಹೇಳೇನು ಸರ್ವಜ್ಞ ಮೂರ್ತಿ, ಸೊಡರನ್ನೇ ತೀರಿದರೆ ಕೊಡನೆತ್ತಿ ಸುರಿಯುವರೆ, ಕೊಡಬೇಡ ಕೊಡದೆ ಇರಬೇಡ ಧರ್ಮವ ಬಿಡಬೇಡೆಂದ ಸರ್ವಜ್ಞ. ಮನ್ಯಾಗ ಪಣತ್ಯಾಗಿ ಎಣ್ಣೆ ಆಗೈತಿ ಅಂದ್ರೆ ತಂಗಿ ಒಂದಿಟ ಎಣ್ಣೆ ಹಾಕತ್ತೆ ಮಗಳಿಗೆ ಹೇಳಿದ್ರಿ ಅಂದ್ರೆ 5 ಲೀಟ್ರ್ ಕ್ಯಾನ್ ಇರ್ತೈತಿ, ಬೂಚ್ ತೆಗೆದು ಬಾಗಿಸಿದ್ರೆ ಗತಿ ಏನಾಕೈತಿ ರೀ? ಪಣ್ತಿನೂ ಹರ್ಕೊಂಡು ಹೋಗ್ತೈತಿ, ಎಣ್ಣೆನೂ ಚೆಲ್ಲಿ ಹೋಗ್ತೈತಿ. ಅದಕ್ಕೆ ಹೇಳ್ತಾರೆ ಅವರು, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಸುರಿಯಬೇಡ, ಚಮಚದಲ್ಲೇ ಸ್ವಲ್ಪ ಹಾಗೆ ದಾನವನ್ನು ಕೊಡ್ರಿ ಅಂಥೇಳಿ ಅಂದಾಗ ನೀವು ಮನ್ಯಾಂದೆಲ್ಲ ತಂದು ಇಲ್ಲಿ ಇಡಬೇಡ್ರಿ, ನಿಮಗೂ ಇಟ್ಕೋರಿ. ಹೆಚ್ಚಾದದನ್ನು ತಂದೆಪ್ಪ, ನನ್ನ ದುಡಿಮೆ, ನಿನ್ನ ಆಶೀರ್ವಾದ, ನಿನ್ನ ಸೇವೆಗೆ ನಾನು ಇರಲಿ ಅಂಥೇಳಿ ಇಲ್ಲಿ ತಂದು ಇಡ್ರಿ, ಕೊಡ್ರಿ, ಸಹಾಯ ಮಾಡಿರಿ. ಆ ಕೀರ್ತಿಯನ್ನು, ಆ ಶಿವ ನಿಮಗೆ ಕೀರ್ತಿಯನ್ನು ಬೆಳೆಸ್ತಾನೆ. ಹಾಗೆ ನೀವೆಲ್ಲ ಮಾಡಿರಿ ಅಂಥೇಳಿ ಶಿವಲಿಂಗೇಶ್ವರ ಗುಡಿ ಆಗೈತಿ. ಸುಮ್ಮನೆ ಅಲ್ಲ, ನಿಮ್ಮಲ್ಲಿ ಅದನ್ನು ಹೇಳೋದು ಕಾರಣ ಇಲ್ಲ ಅಂತ ಮೊದಲೇ ಹೇಳೀನಿ ನಾ. ಆ ದಾನದ ಬಗ್ಗೆ, ಯಾಕಂದರೆ ನಿಮ್ಮಲ್ಲಿ ಎಲ್ಲರಿಗೂ ಅದರದ ಒಂದು ಅರಿವು ಐತಿ. ಹೀಗೆ ಶಿವಲಿಂಗೇಶ್ವರ ಮಠ ತಯಾರಾಯ್ತು. ಆ ಗುರುಗಳು ಬಂದ, ಅಪ್ಪ ನಿನ್ನ ಮಠ ಬಹಳ ಸುಂದರವಾಗಿ ತಯಾರಾಯ್ತು. ಅಂಥ ಸಂದರ್ಭದೊಳಗೆ ಬಹಳ ಸಂತೋಷ. ನೀನು ನನ್ನ ಬಿಟ್ಟು ದೂರ ಹೋಗಲಿಲ್ಲ, ನನ್ನ ಸಮೀಪದೊಳಗೆ ಉಳಿದಿ ಅಂತ ತಿಳ್ಕೊಂಡು ಆ ಮಠಕ್ಕೆ ಜಾಗಕ್ಕೊಂದು ಹೆಸರು ಬೇಕಲ್ರಿ. ಆ ಮಠದ ಸುತ್ತಲೂ ಗುಡಿಸಲುಗಳಾದವು, ಮನೆ ಅದು, ಅದಾತು ಇದು ಎಲ್ಲರಿಗೂ ಕೂಡ್ಕೊಂಡು ಆ ಊರಿಗೆ ಗುರುಗಳು ಏನು ಕರೆದ್ರು ಅಂದ್ರೆ ಸಾವಳಗಿ ಅಂತ ಕರೆದ್ರು. ಸಾವಳಿಗೆ ನೋಡಿ ಅಂಥದ್ದು ಸಾವಳಿಗೆ ಅಂದ್ರೆ ಏನು ಅರ್ಥ ರೀ? ಆ ಮಠಕ್ಕೆ ಯಾರು ನಡ್ಕೋತಾರೆ, ಶಿವಲಿಂಗೇಶ್ವರಿಗೆ ಯಾರು ನಡ್ಕೋತಾರೆ, ಅವರು ಎಲ್ಲರಿಗೂ ಸಾವಿನ ವೇಳೆಗೆ ಆಯಾವ ಶಿವಲಿಂಗೇಶ್ವರ ಆಶೀರ್ವಾದ ಇರ್ತೈತಿ ಅನ್ನೋ ಅರ್ಥ. ಸಾವಿನ ವೇಳೆಗೆ ಆ ಗುರುಗಳು ಇದು ಸಾವಳಿಗೆ, ಸಾವಿನ ವೇಳೆಗೆ ಆಗ್ತೈತಿ ಆ ಮಠ ನಮಗೆ. ಅದಕ್ಕೆ ನಡ್ಕೊಂಡ್ರೆ ಆ ಶಿವಲಿಂಗೇಶ್ವರ ಎಲ್ಲಿದ್ದಾರೋ ಅಲ್ಲಿ ನಡ್ಕೊಂಡ್ರೆ ನಮಗೆ ಸಾವನೇ ಬರೋದಿಲ್ಲ, ಬಂದರೂ ಅದರ ತ್ರಾಸ ಆಗಂಗಿಲ್ಲ. ಸಾವಳಿಗೆ ಹಿಂಗೆಲ್ಲ ಮಠ ದೊಡ್ಡದಾತು, ಬೆಳೀತು. ಅದನ್ನು ನೋಡಿ ಮಗ್ಗಲೂರವ್ರಪ್ಪ ನಮ್ಮ ಊರಿಗಟ್ಟು ಬರ್ಬೇಕು ರೀ. ಆಯ್ತು ನಡ್ರಿ, ಆಚೆ ಕಡೆ ಹೋದರು, ಬೆಳೀತಾ ಎಲ್ಲಿ ಪಾದ ಇಡ್ತಾರೋ ಮಠಗಳಾಗಲ್ಲ ಕತ್ತಿಬಿಟ್ಟು ನೋಡ್ರಿ ಅಂಥದ್ದು ಅವ್ರದ್ದು ಮಹಿಮಾ. ಅದಕ್ಕೆ ಹೇಳ್ತಾರೆ ಮೈಲಾರ ಬಸವಲಿಂಗ ಶರಣರು, ಹಲವು ಮಾತುಗಳೇನು ನೀನೊಲಿದು ಪಾದವನ್ನಿಟ್ಟವೇ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ. ಎಲ್ಲಿ ಶಿವಲಿಂಗೇಶ್ವರ ಪಾದ ಇಡಾಕತ್ತಿರು ಎಲ್ಲ ಕ್ಷೇತ್ರಗಳದು, ಎಲ್ಲೇ ಪಾದ ಇಡ್ತಾರೆ ಅಲ್ಲಿ ಮಠಗಳದು, ಎಲ್ಲಿ ಹೋಗ್ತಾರೋ ಸಾವಿರ ಭಕ್ತರ ಬೆನ್ನು ಹತ್ತಾಕತ್ತಿದ್ರು. ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ತನ್ನ ತಪಸ್ಸಿನ ಫಲವನ್ನೇ ಧಾರೆ ಎರೆದು ಕೊಟ್ಟು ಭಕ್ತರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆತ್ತಿದ್ರು. ಮಠದ ಇದು ನಡೀತು. ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಬಿಂದು ಸಾವಳಿಗೆ. ಆಮೇಲೆ ಯಾರ್ಯಾರು ಭಕ್ತರು ಎಲ್ಲಿ ಕರೀತಾರೋ ಅಲ್ಲೆಲ್ಲ ಕ್ಷೇತ್ರ ಶಿವಲಿಂಗೇಶ್ವರ ಕ್ಷೇತ್ರಗಳೇ ಅದು. ಒಂದು ದಿವಸ ಶಿವಲಿಂಗೇಶ್ವರ ಮಠದೊಳಗೆ ಪೂಜಾ ಮತ್ತು ಸ್ನಾನ ಪೂಜಾ ಪ್ರಸಾದ ಮುಗಿಸಿ ಬಂದು ಪಡ್ಸಲ್ಯಾಗ ಕೂತ್ಕೊಂಡಿದ್ರು. ಪಡ್ಸಲ್ಯಾಗ ಕೂತ್ಕೊಂಡಂಥ ಸಂದರ್ಭದೊಳಗೆ ಒಬ್ಬಕ್ಕೆ ಹೆಣ್ಮಗಳು ಕಸ ಹೊಡ್ಕೋತ ಬಂದಳು. ಮಠದ ಆ ಆವರಣ ಕಸ ಹೊಡ್ಕೋತ ಬಂದಳು. ಸಮೀಪಕ್ಕೆ ಬಂದ ಕಸಬರಿಗೆ ದೂರ ಹೋಗದ ಅಪ್ಪ ಅವ್ರ ಮುಂದೆ ಸಾಷ್ಟಾಂಗ ಹಾಕಿದ್ರು. ಯಾಕವಾ ತಾಯಿ ನೀನು ದಿನ ಇಲ್ಲಿ ಕೆಲಸ ಮಾಡ್ತೀನಿ ಅಂದ್ರಪ್ಪ ಅವರು. ಹೌದ್ರಿಪ್ಪ ನಾ ಇಲ್ಲಿ ಮಾಡ್ತನು. ಮತ್ತು ಏನು ನಿನಗೆ ಸಂಬಳ ಕೊಡ್ತಾನೆಪ್ಪ? ನಾ ಸಂಬಳದ ಆಶೆಗೆ ಬಂದಕ್ಕೆಲ್ಲ. ಮಹಾತ್ಮರ ಸ್ಥಾನವನ್ನು ನಾನು ಸೇವಾ ಮಾಡಿದ್ರೆ ನಂದೇನಾದರೂ ಒಂದು ಕುಟುಂಬದ ಕರ್ಮಗಳಿದ್ರೆ ಓಡಿ ಹೋಗ್ತಾವತ್ತಪ್ಪ. ನೀನು ಪಾದ ಇಟ್ಟಂಥ ಭೂಮಿದು, ನಿನ್ನ ಪಾದ ಧೂಳಿ ಐತಿ ಇಲ್ಲಿ,
ನಾನು ಕಸ ಹೊಡೆಯುವಾಗ ಆ ಧೂಳಿ ನನ್ನ ಮೈಮೇಲೆ ಬೀಳ್ತೈತಿ, ಅದರಿಂದ ನಾ ಪಾವನ ಆಗ್ತಾನೆ. ನಾ ಅಷ್ಟೇ ಅಲ್ಲ, ನನ್ನ ಮನೆಯೊಳಗೆ ನನ್ನ ಮಕ್ಕಳು ಬರ್ತಾರೋ, ಎಲ್ಲರೂ ಬರ್ತಾರೋ, ಈ ರಾಜಾಂಗಳ ಕಸ ಹೊಡಿಗೆ ಹೋಗ್ತೀವಪ್ಪ. ಯಾರ ಪೈಕಿ ನೀನು ಅಂದರು. ಯಪ್ಪ ನಾ ಹರಿಜನರಕ್ಕಿ ಇದ್ರೆ ಏನಾಯ್ತು ಬಿಡು ಅಂದರು. ಸೇವಾ ಮಾಡೋ ಭಾವ ಐತಿಲ್ಲ, ಕುಲ ತೊಗೊಂಡು ಏನು ಮಾಡು ಯಪ್ಪ, ಏನು ಬೇಕು ಅಂತ ಕೇಳ್ತಾರೆ. ಯಪ್ಪ ನನಗೇನೂ ಬೇಡ, ದಿನಾಲು ನಿನ್ನ ಪಾದ ದರ್ಶನ, ನಿನ್ನ ಕ್ಷೇತ್ರದ ಸೇವಾ ಒಂದಾದ ಸಾಕ್ಯಪ್ಪ, ಇದಕ್ಕಿಂತ ನನಗೆ ಬೇರೆ ಏನೈತಿ ಅಂತ ತಿಳ್ಕೊಂಡು ಹೇಳಿದಾಗ ಭಾಳ ಸಂತೋಷ ಆಯಿತು. ಮತ್ತೇನಾರೇ ಒಂದು ಮನುಷ್ಯನ ಬೈಕಿದ್ರೆ ಕೇಳುವ ಅಂಥೇಳಿ ಅಂದಾಗ, ಯಪ್ಪ ಆ ಬೈಕೆ ನಾ ಕೇಳಿದರೆ ನೀ ಕೊಡ್ತೀವಿಲ್ಲೋ ಗೊತ್ತಿಲ್ಲ, ಭಕ್ತರು ಮತ್ತೇನು ನಾನು ಹೊಡಿತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಆದರೂ ಭಾಳ ದಿವಸದೊಂದು ಬೈಕ್ ಐತೆಪ್ಪ, ಅದನ್ನು ನೀನು ಆಶೀರ್ವಾದ ಮಾಡಬೇಕು ಅಂದ್ರಲ್ಲ ಹೆಣ್ಮಗಳ, ಹರಿಜನರ ಹೆಣ್ಮಗಳು. ಏನೈತೆ ತಾಯಿ ಹೇಳು, ಮಠಕ್ಕೆ ಬಂದ ಅಸಮಾಧಾನದಿಂದ ಯಾರೂ ಹೋಗಬಾರ್ದು. ಶಿವಲಿಂಗೇಶ್ವರ ಜಾಗಕ್ಕೆ ಬಂದೆವು, ನಮ್ಮ ಮನಸ್ಸಿಗೆ ಕಳವಳ ಆಯ್ತು, ಅಸಮಾಧಾನ ಆಯ್ತು ಅಂತ ಯಾರೂ ಹೋಗಬಾರ್ದು. ಎಲ್ಲರಿಗೂ ಸಮಾಧಾನ ಸಿಗಬೇಕಿಲ್ಲೇ. ಅದಕ್ಕಾಗಿ ನಿನ್ನ ಮನುಷ್ಯನುಗಳು ಏನೈತೆ ಹೇಳ್ತಾಯಿ ಅಂದರು. ಏನಿಲ್ಲಪ್ಪ, ನಿನ್ನ ಎಲ್ಲ ಭಕ್ತರು ನೀನು ಲಿಂಗಧಾರಣೆ ಏನು ಮಾಡ್ತಿಲ್ಲ, ನನಗೂ ಲಿಂಗಧಾರಣ ಮಾಡ್ಕೋಬೇಕಂತ ಆಸೆ ಆಗೈತಿ ಅಂದರು. ನೋಡ್ರಿ ಅಂಥದ್ದು, ನವನಿಗೂ ಲಿಂಗಧಾರಣೆ ಮಾಡ್ಕೋಬೇಕಂತ ಆಸೆ ಆಗೈತಿ. ಅದಕ್ಕೇನವ ಇದು ಲಿಂಗಧಾರಣೆ ನಿನ್ನ ಆಸೆ ಆಗಿತ್ತಂದ್ರೆ ನಿನ್ನ ಆಸೆಯನ್ನು ಪೂರೈಸೋದು ಶಿವನ ಕೆಲಸ. ಮತ್ತು ಲಿಂಗಧಾರಣೆ ಒಂದು ದಿವಸ ನೀ ಮಾಡ್ತೀನವ, ಮಾಡ್ಕೊಳ್ಳೋಕ್ಕೆತ್ತ ಮಗ್ಗಲ್ದ 4-6 ಮಂದಿ ಭಕ್ತರು. ಯಪ್ಪ ಆಕೆ ಹರಿಜನರಕ್ಕಿ, ಆಕೆ ಹರಿಜನರಕ್ಕಿ, ನಾವು ಹರಣ ಜನ, ಆಕೆ ಹರಿ ಜನ, ನಾವು ಹರಣ ಜನ, ಅದಕ್ಕೇನು ಸಂಬಂಧ ಐತಿ ಯಪ್ಪ? ಹೆಂಗೆ ರೀ ಮತ್ತು ಯಾರೇ ಏನಾರೇ ಅಂದಾರು, ಯಾಕಂದ್ರೆ ಏನೋ ಭಾಳ ಅಂಜಿಕಿತ್ತು ನೋಡ್ರಿ, ಯಾರೇ ಏನಾರೇ ಅಂದಾರು ಅಂಥೇಳಿ ಅಂದರೆ ಅಪ್ಪ ನಾ ಅನ್ನೋದಿಲ್ಲ, ಸ್ವತಃ ಪರಮೇಶ್ವರನೇ ಶಿವನೇ ಪಾರ್ವತಿ ಮಾತಿಗೆ ಪರಮೇಶ್ವರ ಆಗಮದೊಳಗೊಂದು ಮಾತು ಹೇಳ್ಯಾನ. ಆ ಮಾತಿನಂತೆ ನಾನು ನಡೀತಾನೆ, ಯಾರ್ದು ಭಯ ನನಗೆ ಯಾಕೆ, ಶಿವನ ಮಾತಿನಂತೆ ನಡೀತಾನೆ ಅಂತ ಹೇಳಿದರು. ಮಠದಾಗ ಮಂದಿತ್ತಲ್ರಿ, ಕೇಳಕತ್ತಿದ್ರು, ಏನು ಹೇಳ್ಯಾನ್ರಿಪ್ಪ ಶಿವನು? ಪರಮೇಶ್ವರ ಆಗಮದೊಳಗೆ ಶಿವನು ಪಾರ್ವತಿಗೊಂದು ಮಾತು ಹೇಳ್ತಾನೆ. ಏನು ಅಂತ ಕೇಳಿದರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾಯೇ ಚಾನ್ಯ ಜಾತಯ ಲಿಂಗಧಾರಣ ಮಾತ್ರೇನ ಶಿವ ಏವ ನ ಸಂಶಯ. ಏನು ಹೇಳ್ಯಾನಂತ ಕೇಳಿದ್ರೆ, ಬ್ರಾಹ್ಮಣನೇ ಆಗಿರಲಿ, ಕ್ಷತ್ರಿಯನೇ ಆಗಿರಲಿ, ವೈಶ್ಯ ಅಂದ್ರೆ ವ್ಯಾಪಾರ ಮಾಡೋವನೇ ಆಗಿರಲಿ, ಶೂದ್ರ ಅಂಥೇಳಿ ಅಂದ್ರೆ ಹರಿಜನನೇ ಆಗಿರಲಿ, ಚಾನ್ಯ ಜಾತಿಯ ಯಾವುದೇ ಜಾತಿಯವರು ಇರಲಿ, ಲಿಂಗಧಾರಣ ಮಾತ್ರೇನ ಆತನು ಸದ್ಗುರುನಾಥನ ಕಡೆಯಿಂದ ಲಿಂಗಧಾರಣ ಮಾಡಿಕೊಂಡ ಅಂದ್ರೆ ಆತನು ನನ್ನ ಸ್ವರೂಪ ಅಂದರೆ ಶಿವನ ಸ್ವರೂಪ ಆಗ್ತಾನೆ ದೇವಿ ಅಂತ ಪರಮಾತ್ಮನೇ ಹೇಳ್ಯಾನ. ಪರಮೇಶ್ವರ ಆಗಮದ ಮಾತನ್ನು ಹೇಳ್ತಾರೆ ಶಿವಲಿಂಗೇಶ್ವರ. ಭಾಳ ಪಂಡಿತರಿ ಅಪ್ಪ ಅವರು. ಗುರುಗಳ ಕಡೆ ಎಷ್ಟು ಏನು ಅಭ್ಯಾಸ, ಅಷ್ಟು ಎಳೆಯ ವಯಸ್ಸಿನೊಳಗೆ ಎಲ್ಲ ವೇದಗಳ ಅಭ್ಯಾಸ, ಶಾಸ್ತ್ರಗಳ ಅಭ್ಯಾಸ, ಮೇಧಾವಿಗಳಿದ್ರು ಶಿವಲಿಂಗೇಶ್ವರ ಅಪ್ಪ ಅವರು. ಅದಕ್ಕೆ ಪರಮೇಶ್ವರ ಆಗಮದ ಮಾತನ್ನು ಹೇಳ್ತಾರೆ. ಆಮೇಲೆ ಇಷ್ಟೇ ಅಲ್ಲ, ಸ್ತ್ರೀಯೋ ಹೆಣ್ಣು ಮಗಳಿರಲಿ, ಬಾಲಸ್ತಥಾ ಬಾಲಕರೇ ಇರಲಿ, ವೃದ್ಧ ಮುದುಕರೇ ಇರಲಿ, ಖಂಜ ಕುಬ್ಜ ಅಂಧ ಪಂಗವಹ ಅವರ ಅವಯವಗಳಿಂದ ಅಂಗವಿಕಲರೇ ಇರಲಿ, ಕುಬ್ಜರೇ ಗೆಡ್ರ ಇರಲಿ, ದೊಡ್ಡವರೇ ಇರಲಿ, ಉನ್ಮತ್ತ ಭಾಳ ಉನ್ಮತ್ತಾವಸ್ಥೆಯೊಳಗಿರ್ತಕ್ಕಂಥವ್ರು ಇರಲಿ, ಬದಿರ ಕಿವುಡ್ರೇ ಇರಲಿ, ಕಾನ ಶಟಾವಧೂರ್ತಾಶ್ಚ ಅವ ಹಿಂದಕ್ಕೆ ಕಳ್ಳತನ ಮಾಡ್ತಿದ್ದ, ಕೆಟ್ಟ ಕೆಲಸ ಮಾಡ್ತಿದ್ದ ನಾವು ಇರಲಿ. ಆಮೇಲೆ ವಂಚಕತನ ಮಾಡ್ತಿದ್ರಿ ಇರಲಿ, ಚೋರ ಜಾರ ಸ್ತತ ವೇಷ ಆಚಾಂಡಲ ಅಂತ ಸಂಭವ ಮಲ್ಲಿಂಗ ಧಾರಣಾತ್ ದೇವ ಮದ್ರೂಪ ಏವತೇ ಶಿವೇ ಎಂಥ ಮಾತು. ಇವರೆಲ್ಲರೂ ಇದ್ದರೂ ಕೂಡ ಒಂದು ಮಾತು ಏನು ಅಂತ ಕೇಳಿದ್ರಿ, ಪಾರ್ವತಿ ಯಾರು ಇಂಥದ್ದನ್ನೆಲ್ಲ ಏನೋ ಒಂದೊಂದು ರೀತಿ ಒಳಗೆ ಒಂದೊಂದು ಕೆಲಸ ಆಗಿರ್ತಾವೆ. ಕಳ್ತನ ಮಾಡ್ತಿರ್ತಾರೋ, ಏನೋ ಮಾಡ್ತಿರ್ತಾರೋ, ವಂಚನೆ ಮಾಡ್ತಿರ್ತಾರೆ ಎಲ್ಲರೂ. ಅವ್ರಿಗೆ ಪಶ್ಚಾತ್ತಾಪದಿಂದ ಇನ್ನು ಇದನ್ನು ಮಾಡಬಾರ್ದಪ್ಪ, ಎಷ್ಟು ಮಂದಿ ಕೇಳಾಕತಿ ಅಂತ ಪಶ್ಚಾತ್ತಾಪ ಪಟ್ಟ ಬಿಟ್ಟ ನಂತರ ಸದ್ಗುರುನಾಥನ ಬಳಿಗೆ ಬಂದು ಶರಣಾಗತರಾಗ್ಯಪ್ಪ ನಾ ಎಲ್ಲ ಬಿಡ್ತೇನಪ್ಪ, ಅದರಿಂದ ಏನು ಸುಖ ಇಲ್ಲ, ನಿನ್ನ ಪಾದದೊಳಗೆ ನಾ ಶರಣಾದರೂ ಸುಖ ಆಗ್ತೈತಿ ಅಂತ ತಿಳ್ಕೊಂಡು ಎಂಥೆಂಥವರೇ ಇರಲಿ ಬಂದು ಪಾದ ಮೇಲೆ ನನಗೆ ಶರಣಾಗತರ ಆದರು ಅಂಥೇಳಿ ಅಂದರೆ
ಅವರನ್ನು ಉದ್ಧಾರ ಮಾಡ್ತನು, ನನ್ನ ಲಿಂಗ ಧಾರಣದಿಂದ ಅವರ ಪಾಪಗಳೆಲ್ಲ ಸುಟ್ಟು ಹೋಗ್ತಾವು ಅಂಥೇಳಿ ಶಿವನೇ ಪಾರ್ವತಿ ದೇವಿಗೆ ಹೇಳ್ಯಾನ. ಆವಾಗ ಆಕೆ ಹರಿಜನರಿರಲಿ, ಆಕೆ ಮನುಷ್ಯನ ಬೈಕೆ ಐತಿ ಅಂಥೇಳಿ ಅಂದ್ರೆ ಗುರುವಿಗೆ ಏನಪ್ಪ ಮಳೆ ಆಗ್ತಿರ್ತೈತಿ, ಈ ಚಲೋ ಹೊಲಕ್ಕೆ ಆಗಬೇಕು, ಇವರು ಹೊಲಕ್ಕೆ ಆಗಬಾರ್ದತೈತೇನ? ಮಳೆಯಲ್ಲಿ ಭೇದ ಭಾವ ಇಲ್ಲ. ಸೂರ್ಯ ಪ್ರಕಾಶಕ್ಕೆ ಚೆಲ್ತಾನೆ, ಆ ಸೂರ್ಯನ ಪ್ರಕಾಶ ಈ ಚಲೋ ಮಂದಿ ಐತಿ ಇವ್ರಿಗಟ್ಟ ಚೆಲ್ಬೇಕು, ಇವ್ರು ಕೆಟ್ಟ ಮಂದಿ ಚೆಲ್ಬಾರ್ದತಾನ? ಏನಿಲ್ಲ. ಸೂರ್ಯನು ಯಾವ ರೀತಿಯಾಗಿ ಏಕರೂಪದಿಂದದಾನೋ ಆ ಗಾಳಿ ಇವ್ರಿಗಟ್ಟ ಬೀಸಬೇಕು, ಇವ್ರಿಗಟ್ಟ ಬೀಸಬಾರ್ದು ಅಂತೈತೇನ? ಸರ್ವೇ ಸಗಟಾಗಿ ಗಾಳಿ ಬೀಸ್ತೈತಿ. ನೀರು ಚಲೋ ಮಂದಿಗೆ ಅಷ್ಟ ನೀರಡಿಕೆ ಹಿಂಗಿಸ್ಬೇಕು, ಇವ್ರಿಗೆ ಬ್ಯಾಡ ಅಂತೈತೇನ? ಇಲ್ಲ, ಯಾರು ಹೋದ್ರೂ ನೀರ ತನಿಸ್ತೈತಿ. ಭೂಮಿ ತಾಯಿ ಇವ್ರು ತಿರುಗಾಡಿದ್ರೆ ಬೇಡ, ಇವ್ರು ತಿರುಗಾಡಿದ್ರೆ ಬೇಕತ್ತೈತೇನ? ಇಲ್ಲ. ಭೂಮಿಗೆ, ನೀರಿಗೆ, ಬೆಂಕಿಗೆ, ಗಾಳಿಗೆ, ಪರಮಾತ್ಮನಿಗೆ ಇಲ್ಲದಂಥ ಭೇದ ನಮ್ಮಲ್ಲಿ ಯಾಕೆ ಅಂತಾರೆ ಶಿವಲಿಂಗೇಶ್ವರು. ಅವರ ಜೀವನದೊಳಗೆ ನಡೆದ ಘಟನಾ ಹೇಳಕತ್ತೀನಿ ನಿಮ್ಮ. ಆ ಪಂಚಮಹಾಭೂತಗಳಿಗೆ ಇಲ್ಲದಂಥ ಭೇದ ನನಗೆ ಯಾಕೆ? ಶರಣಾಗತರಾಗಿ ಬಂದಾರಂದ್ರೆ ನನಗೇನು ಹೆಸರ? ಗುರು. ಗುರು ಅಂದರೆ ಏನು ನೋಡಿ, ಎಷ್ಟು ಚಂದ ಹೇಳ್ತಾರೆ ಅವರು. ಗುರು ಅಂಥೇಳಿ ಅಂದರೆ ಏನು? ಉದ್ಧಾರ ಮಾಡ್ತಕ್ಕಂಥವ್ರಿಗೆ ಗುರುಗಳು ಅಂತಾರೆ. ಶಿಷ್ಯನಿಗೆ ಮರಳಿ ಸಂಶಯ ಅಂಕುರಿಸದಂತೆ ಬೋಧ ಮಾಡಬಲ್ಲಾತನೇ ಗುರು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ಏನು ಮಾಡಬೇಕು ಅಂತ ಕೇಳಿದರೆ, ನೀವು ಯಾವ ಥರದ ಏನೂ ಯೋಚನೆ ಮಾಡಬೇಡ್ರಿ. ಇದು ಶಿವನ ಒಂದು ಇದು. ಈ ಉಲ್ಲೇಖ ಎಲ್ಲಿ ಬಂದೈತ್ರಿ ಅಂತ ನೀವು ಕೇಳಿದರೆ, ಸಿದ್ಧಾಂತ ಶಿಖಾಮಣಿಯೊಳಗೆ ಆದಿ ಜಗದ್ಗುರು ರೇಣುಕಾಚಾರ್ಯರು ಬರೆದಾರೆ ಈ ಮಾತನ್ನು, ಸಿದ್ಧಾಂತ ಶಿಖಾಮಣಿಯವರು. ಹೀಗೆ ಯಪ್ಪ ನನಗೆ ಮಾಡೋಕೆ ನಿಮ್ಮ ಕಬಲ್ ಐತಿ ಅಂತ ಕೇಳಿದರೆ ಹೆಣ್ಮಗಳು, ಯವ್ವ ಯಾರೇನೋ ಬಾ ಅಂದ ಕೂಡಲೇ ಚೋರರು ತೊಡಗು ಮಾಡಿದವರು ಸಹಿತ ಅದಕ್ಕೆ ಅರ್ಹರ ಅಂತಾರೆ ರೀ ಅವರು. ಇಂತಕ ಒಬ್ಬ ಪೆದ್ಯ ತೊಡಗಿದ್ದ, ಒಂದು 18-20 ವರ್ಷದ ತರುಣ ಪೆದ್ಯ ಹತ್ತಿದ್ರು ಅವನು, ಹರಿಜನ ರೂಪಕ್ಕೆ ಅವನು. ದಿನ ಏನು ಮಾಡ್ತಿದ್ದ ಅಂದ್ರೆ ಮನೆ ಹೊಡಿಯೋದು, ತೊಡಗು ಮಾಡೋದು, ಏನು ಬೇಕಾದೆಲ್ಲ ಬರೀ ತುಡುಗು ಇದನ್ನು ಮಾಡವ. ಒಂದನೇ ಯೋಚನೆ ಮಾಡಿದೆ, ಯಾರೇ ಮನೆ ಹೊಡೆದ್ರು ಅಟ್ಟ ತೊಡೆ ಸಿಗ್ತೈತಿ. ಗುರುಗಳು ಭಾಳ ಚಲೋದಾರ, ಉರ್ಲಿಂಗಾರ್ಯರು ಅಂತ ದೊಡ್ಡ ಪಟ್ಟದೇವ್ರಿದ್ರು ರೀ. ಸಾವುಕಾರ ಭಾಳ ಅದಾರು. ಅದಕ್ಕೆ ಅಲ್ಲಿ ಅವ್ರ ಮಠ ತುಡುಗು ಮಾಡಿ ಅಂದ್ರೆ ನನಗೆ ಭಾಳ ಸಾಹಿತ್ಯನ ತಿನ್ನುವಂಗೆ ಸಿಗ್ತೈತಿ, ಅಲ್ಲೇ ಹೋಗೋನು. ಭಾಳ ಶಿಷ್ಯರದಾರು, ಕಾಣಿಕೆ ಕೊಟ್ಟಿರ್ತಾರೋ, ಹೋಗೋನು. ಮಾಳಿಗೆ ಮೇಲೆ 3 ಸಂಜೆಯಲ್ಲಿ ಮಾಳಿಗೆ ಮೇಲೆ ಹತ್ತಿದ, ಎಲ್ಲ ಕಡೆ ನೋಡಿದ, ಎಲ್ಲಿಯೂ ಅವ್ರ ಟ್ರೆಜರಿ ಕಾಣಲಿಲ್ಲ. ಪೂಜಾ ಮಂದಿರಕ್ಕೆ ಹೋದ, ಒಂದು ಬೆಳಕಿಂಡಿತ್ತು, ಬೆಳಕಿಂಡಾಗ ಹನಿಗೆ ನೋಡಿದ, ಟ್ರೆಜರಿ ಕಾಣಿಸ್ತು. ಇಲ್ಲಿ ಟ್ರೆಜರಿ ಐತಿ, ಎಲ್ಲರೂ ಮಲ್ಕೊಳ್ಳಿ, ರಾತ್ರಿ ಕಾಲದೊಳಗೆ ಮಾಳಿಗೆ ಒಡೆದು ತೆಳಗೆ ಹೋಗೋನು, ಏನೈತೋ ಕದೀನು ಅಂಥೇಳಿ ಡಬ್ ಮಕ್ಕೊಂಡ್ರಿ ಬೆಳಕಿನ ಮೇಲೆ. ಎಲ್ಲರೂ ಯಾವಾಗ ಎಲ್ಲ ಕೆಲಸ ಮುಗಿದು ಮಕ್ಕೋತಾರೋ ಅಂಥೇಳಿ ಅಲ್ಲೇ ಪೂಜಾ ಮಂದಿರ ಮೇಲೆ ಹಿಂಗೆ ಬೆಳಕಿಂಡಿಗೆ ಹನಿ ಹಾಕ್ಕೊಂಡು ಮಲ್ಕೊಂಡ ನೋಡ್ತಿದ್ದ. ಆವಾಗ ಒಬ್ಬ ಶಿಷ್ಯ ಬಂದ ಒಳಗೆ, ಆ ಪೂಜಾ ಕೋಲಿ ಎಲ್ಲ ಕಸ ಹೊಡೆದ, ಆಸನ ಹಾಕಿದ, ಮುಂದೊಂದು ಆಸನ ಹಾಸಿದ. ಗುರುಗಳಿಗೆ ಪೂಜೆ ಮಾಡ್ಕೋತಾರ. ಒಳಗೆ ಬಂದು ಗುರುಗಳು ಪೂಜೆ ಮಾಡಿಕೊಂಡ್ರು. ಒಬ್ಬೊಬ್ಬರು ಒಂದು 5-6 ಮಂದಿ ಒಳಗೆ ಬಂದ್ರಿ. ಎಲ್ಲರೂ ಕೈ ಮುಗಿದ್ಕೊಂಡು ನಿಂತರು, ಎಲ್ಲರೂ ಕೈಯಲ್ಲಿ ಕಾಯಿ. ಅವಾಗ ಗುರುಗಳು ಹೇಳ್ತಾರೆ, ಎಲ್ಲ ನೋಡಕತ್ತೆ ನೀವು ಪೆದ್ಯ. ಗುರುಗಳು ಹೇಳ್ತಾರೆ, ತಮ್ಮ ಇದುವರೆಗೆ ನೀವು ತಿಳಿಲಾರದೇನೋ ತಪ್ಪು ಮಾಡೀರಿ, ಅದಕ್ಕೆ ಕ್ಷಮ ಐತಿ. ತಿಳಿದ ಮೇಲೆ ತಪ್ಪು ಮಾಡಿದರೆ ಕ್ಷಮ ಇಲ್ಲ. ಅದಕ್ಕೆ ತಿಳಿದ ಮೇಲೆ ತಪ್ಪು ಮಾಡಿದರೆ ಕ್ಷಮ ಇಲ್ಲ, ಅದಕ್ಕೆ ನಿಮಗೆ ಕ್ಷಮ ಐತಿ. ಈಗ ನೀವು ಗುರುಗಳಿಗೆ ಒಂದು 3 ವಸ್ತು ಕೊಡಬೇಕು. ಏನು ರೀಪ್ಪ? ತನು ಮನ ಧನ. ಯಪ್ಪ ಕೊಟ್ಟಿವ್ರಿ, ಕಾಯಿ ಇಡ್ರಿ, ಸಾಷ್ಟಾಂಗ ಹಾಕ್ರಿ ಅಂದರು. ಕಾಯಿ ಇಟ್ಟರು, ಸಾಷ್ಟಾಂಗ ಹಾಕಿದ್ರು. ಅವರಿಗೆಲ್ಲ ಕ್ರಿಯೆಗಳನ್ನು ಅಷ್ಟಾವರಣ ಬೋಧಿಸಿದ್ರು, ಪಂಚಾಚಾರ ಬೋಧಿಸಿದ್ರು, ಸಟಸ್ಥಳಗಳನ್ನು ಬೋಧಿಸಿದ್ರು. ಎಲ್ಲ ಕೇಳಿದ್ವು, ಮಕ್ಕೊಂಡು ಅಲ್ಲೇ ಕೇಳಿದ್ರು. ಏಕಚಿತ್ತದಿಂದ ನೋಡಕತ್ಯಾನ. ಆಮೇಲೆ ಇದು ಯಾವಾಗ ಮುಗಿತೈತೋ, ಯಾವಾಗ ತೊಡಗು ಮಾಡ್ಲಿವತ್ತು ಆಮೇಲೆ ಅನ್ನಿಸ್ತಾನೆ. ಅವಾಗ ಗುರುಗಳು ಎಲ್ಲ ಶಿಷ್ಯರಿಗೆ ಬೋಧೆ ಮಾಡಿದ ನಂತರ ಮುಂದೆ ಆಸನ ಮೇಲೆ ಕೂತರು, ಮೈ ತುಂಬ ಭಸ್ಮ ಧರಿಸಿದ್ರು. ಆಮೇಲೆ ಏನು ಮಾಡಿದ್ರು, ದೊಡ್ಡದೊಂದು ವಸ್ತ್ರ ತೊಗೊಂಡು ಶಿಷ್ಯನ ಮೇಲೂ ಹಚ್ಚಿದ್ರು, ತಾವು ಹಚ್ಕೊಂಡ್ರು, ಕಿವ್ಯಾಗ ಮಂತ್ರ ಬೋಧೆ ಮಾಡಿದರು. ಇವ ಅಂದ, ಇನ್ಕತನ ಗುರುಗಳು ಮಾಡಿದ್ದೆಲ್ಲ ನೋಡೀನಿ, ಈಗೇನು ಹೇಳಿದ್ರು ಮುಸುಕು ಹಾಕ್ಕೊಂಡ. ಅವ ಕಾಣಿಸ್ಲಿಲ್ಲ. ಮತ್ತೊಬ್ಬ ಶಿಷ್ಯ ಬಂದ, ಅವಗೂ ಮುಸುಕು ಹಾಕಿದ್ರು, ಕಿವ್ಯಾಗ ಹೇಳಿದರು. ಎಲ್ಲ ಅವನು ಮುಸುಕು ಹಾಕ್ಕೊಂಡು ಗುರುಗಳು ಏನು ಹೇಳಿದರು, ಆ ತೊಡಗು ಮಾಡೋದು ಮರೆತ್ರಿ.
ಒಡೆದು ಮರ್ತ. ಆ ನಂತರ 5-6 ಮಂದಿ ಶಿಷ್ಯರಿಗೆ ಬೋಧೆ ಆಯಿತು, ಎಲ್ಲ ಆಯ್ತು. ನೋಡಿದ ಎಲ್ಲ ನೋಡಿನಿ. ಗುರುಗಳು ಮುಸುಕ ಹಾಕ್ಕೊಂಡು ಏನು ಹೇಳಿದರು, ಚಿಂತೆ ಐತ್ರಿ ಇದ. ಗಾಡಿ ಜಿಗಿದು ಆದ. ಮರ್ದನ ಮುಂಜಾನೆ ಬಂದ, ಗುರುಗಳು ಕೂತಿದ್ರು. ಯಪ್ಪ ತಮ್ಮ ಪಾದಕ್ಕೆ ನಮಸ್ಕಾರ ರೀ. ಪೆದ್ಯ ಬಾರೋ ಬಾ, ಅಪರೂಪ ಬಂದಿಲ್ಲ, ಎಂದೂ ಬಂದಿದ್ದಿಲ್ಲ ಅಂದರು. ಏನಿಲ್ಲಪ್ಪ, ಒಂದು ಸಂಶಯ ಕಾಡಾಕೈತೈತಿ ನನ್ನ. ಏನದು? ನಿನ್ನೆ ನಿಮ್ಮ ಮಠ ತುಡುಗು ಮಾಡ್ಬೇಕತ್ತ ಮಾಳಿಗೆ ಮೇಲೆ ಹತ್ತೀನಿ. ಪೂಜಾ ಕೋಲಿಯಾದಾಗ ನೋಡಿನ ಟ್ರೆಜರಿ ಶಿಸ್ತೈತೇಳಿ ಅನ್ನಿ. ಆದ್ರೆ 4-6 ಮಂದಿ ಬಂದರು, ಆಸನ ಮೇಲೆ ಕೂತರು. ಅವ್ರಿಗೆ ಏನು ಹೇಳ್ತಿ ಎಲ್ಲ ಕೇಳೇನಪ್ಪ. ಮುಸುಕು ಹಾಕ್ಕೊಂಡು ಏನು ಹೇಳಿದೆ ಆ ಮಾತು ಹೇಳು. ಮುಸುಕು ಹಾಕ್ಕೊಂಡು ಏನು ಹೇಳಿದಿ? ಅದು ಹೇಳೋ ಮಾತಲ್ಲೋ, ಅದು ಗುಪ್ತೈತಿ. ಅವ್ರಿಗೆ ಹೆಂಗೆ ಹೇಳಿದಿ? ಅವ್ರು ತಕ್ಕದಾರ. ನಿನಗೈತೆ ಮಗನ ತುಡುಗು ಮಾಡೋದಿಲ್ಲ ಅವರು, ಕಿಸೆ ಹೊಡೆಯಂಗಿಲ್ಲ. ಅವರೆಲ್ಲ ಸಜ್ಜನರದವರು, ಅದಕ್ಕೆ ಅವ್ರಿಗೆ ಹೇಳೀನಿ. ಏಯಪ್ಪ ನಿನ್ನೆ ಯಾವಾಗ ನೀ ಆ ಮುಸುಕು ಹಾಕಿ ಅವ್ರಿಗೇನು ಹೇಳಕತ್ತಿದ್ದಿಲ್ಲ, ಆವಾಗ ನಾನು ತುಡುಗು ಬಿಟ್ನಿ. ನಾ ಸದ್ಭಕ್ತಾಗೇನಿ, ಅದಕ್ಕಾಗಿ ನನಗೆ ಹೇಳು, ಇಂದು ಹೇಳಂಗಿಲ್ಲ ಅಂದ್ರೆ ಗುರುಗಳು. ಹಣ್ಣಾಗ್ಬೇಕಲ್ರಿ, ಕಾಯಿ ಹಣ್ಣಾದಾಗ ತಿನ್ನಾಕೆ ಬರ್ತೈತಿ. ಮತ್ತು ಮರ್ದನ ಬಂದ, ಬಾ ಪೆದ್ಯ ಅಂದರು. ಕುತ್ಕೊಂಡ. ಯಾಕೋ ಅಂದರು. ಯಪ್ಪ ಆ ಮುಸುಕ್ನಾಗ ಏನು ಹೇಳಿದ್ರಿ? ಇದನ್ನ ಕೇಳಿದ್ರಿ ಅವ್ರೇ. ಅದು ಈಗ ಹೇಳಂಗಿಲ್ಲ ಅಂದರು. ತಿಂಗಳು ಹೋತ್ರಿ, 2 ತಿಂಗಳು ಹೋತು, 3 ತಿಂಗಳು ಹೋತು, ವರ್ಷ ಹೋತು. ಇವು ಬರಾವ, ಯಪ್ಪ ಮುಸುಕ್ನಾಗ ಏನು ಹೇಳಿದ್ರಿ ಅನ್ನವ. ಉಪದ್ರಿ ಒಂದಿನ ಹೊರಗೆ ಬಂದ ಅಪ್ಪವ್ರು ಕೂತಿದ್ರು, ಎಲೆ ಅಡಿಕೆ ಜಜ್ಜಾಕೆ ಹತ್ತಿದ್ರು. ಶೆಟ್ಟು ಬರ್ತಿತ್ರಿ ಅವ್ನು ನೋಡಂತಲಿ. ಏನು ಪೀಡ, ಹಿಂಗೆ ಎಲೆ ಅಡಿಕೆ ಗುಂಡ್ಕಲ್ಲಿ ಜಜ್ಜಾಕೆ ಹತ್ತಿದ್ರು. ಹಿಂಗೆ ನಮಸ್ಕಾರ ಮಾಡಿಯಪ್ಪ ಆ ಮುಸುಕಿನಾಗ ಏನು ಹೇಳಿದ್ರಿ ಅಂದ. ಅಂದರು. ಎದ್ದು ಬಾ ಅಂದರು. ಬಂದು ತುದ್ಗಾಟಿಗೆ ನಿತ್ತ. ಘೇ ಅಂದರು. ತಗೋ ಇದನ್ನ ಅಂದರು. ಕೈಯಾಗ ಗುಂಡ್ಕಲ್ಲಿ ಇತ್ತಲ್ರಿ. ದಗಡಿ ಜಾ ಅಂದರು. ಒಗದು ಬಿಟ್ರಿ. ಗಪ್ಪನ ಹಿಡ್ಕೊಂಡ. ಗುರುಗಳು ಇದನ್ನು ಹೇಳ್ಯಾರಲ್ಲ, ಘೇ ದಗಡಿ ಜಾ, ಘೇ ದಗಡಿ ಜಾ, ಘೇ ದಗಡಿ ಜಾ, ಘೇ ದಗಡಿ ಜಾ. ದಿನಾಲೂ ಇದನ್ನು ಪಠನ ಮಾಡಿ 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 ಗುರುಗಳು ಬೇದದ್ದು ಬೇಗಳನ್ನ ಸಿದ್ಧಿ ಆತ್ರಿ, ಮಂತ್ರ ಆತು. ವಿಚಾರ ಮಾಡಿರಿ, ಗುರುಗಳು ಬೈದದ್ದು ಬೇಗಳ ಸಿದ್ಧಿ ಆಯಿತು. ಭಾಳ ದಿವಸದ ನಂತರ ಆ ಊರಿಗೆ ಬರ ಬಿತ್ತು. ಕೆರೆ, ದೊಡ್ಡ ಕೆರೆ ಒಣಗಿ ಹೋತು. ಏನು ಮಾಡಬೇಕು? ಗುಮ್ಮ ಮಾಡಿದ್ರು, ಹಡಿಸಿದ್ರು, ಏನು ಮಾಡಿದ್ರು, ಏನು ಆಗಲಿಲ್ಲ ಕೆಲಸ. ಆವಾಗ ಏನು ಮಾಡ್ಬೇಕಪ್ಪ ಇನ್ನೇನು ಅಂಥೇಳಿ ಅಂದಾಗ ಒಬ್ಬ ರಾಜದೂತ್ ಹೇಳಿದ, ಯಪ್ಪ ಗುರುಲಿಂಗಾರ್ಯರು ಅಂತ ಒಬ್ಬರು ದೊಡ್ಡ ಸ್ವಾಮಿಗಳದಾರ ಮಠದಾಗ, ಭಾಳ ತಪಸ್ವಿಗಳು. ಅವರೇನಾರೇ ತಮ್ಮ ಮಂತ್ರಶಕ್ತಿಯಿಂದ ನೀರು ತರಿಸ್ಬೋದು ಅಂದುಬಿಟ್ಟ. ರಾಜನ ತಲೆ ಕೆಟ್ಟ್ರಿ. ಲಘು ಕರ್ಕೊಂಡು ಬರೋರು. ಮಂತ್ರಿ ಹೇಳಿದ, ನಾಳೆ ಸೂರ್ಯೋದಯ ಅನ್ನೋದ್ರೊಳಗನ ಗುರುಗಳನ್ನು ಕರ್ಕೊಂಡು ಕೆರೆಗೆ ಬರ್ರಿ, ನಾನೂ ಬರ್ತನೋ, ಮತ್ತು ಗುರುಗಳು ಕೆರೆಯ ನೀರು ತರಿಸ್ಲಿ ಅಂದಾಗ ರಾಜದೂತರು ಆದರು. ಮುಂದೆ ಕಾಣಿಕೆ ಇಟ್ಟರು. ಯಾಕ್ರಿಪ್ಪ ಇದೆಲ್ಲ ಅಂದ್ರೆ ಗುರುಗಳು, ಏನಿಲ್ಲಪ್ಪ ಎಷ್ಟು ಗುಮ್ಮ ಮಾಡಿದ್ರಿ ಕೆರೆ ನೀರನ್ನ ಬರವಲ್ದು, ಅದಕ್ಕೆ ನಾಳೆ ಮುಂಜಾನೆ ಅದು ಕೂಡಲೇ ನಿಮ್ಮನ್ನು ಕರ್ಯಾಕೆ ಬರ್ತೀವಿ. ರಾಜರು ಬರ್ತಾರೆ, ನೀವು ಪೂಜಾ ಮಾಡಿ ಮಂತ್ರಶಕ್ತಿಯಿಂದ ಕೆರೆಯಾಗ ನೀರು ತರಿಸ್ಬೇಕಂದಾನ ರಾಜ. ಹಣಿ ಕೈ ಹಚ್ಕೊಂಡು ಕೂತ್ರು ಗುರುಗಳು. ಅಲ್ಲೋ ಏನಿದು ಮಂತ್ರದಿಂದ ಹೆಂಗೆ? ಅವ್ರು ಹೇಳ್ಯಾರಿ, ನಾವು ಬಂದು ಹೇಳಿವು, ನಾಳೆ ನಸಕನಾಗ ಬರ್ತೀವಿ, ಪಾಲ್ಕಿ ತೊಗೊಂಡಂದ್ರೆ ಅವರು ನಿಮ್ಮನ್ನ ಪಾಲ್ಕ್ಯಾಗ ಕುಣಿಸ್ಕೊಂಡು ಹೋಗ್ತೀವಿ. ಸುಮ್ಮನೆ ಕೂತ್ರು ಗುರುಗಳು ಚಿಂತೆ ಮಾಡ್ಕೋತ. ಪೆದ್ಯ ಬಂದ. ದಿನ ಗುರುಗಳ ದರ್ಶನ ತೊಗೊಳಕ್ಕೆ ಬರಾವನರಿ ಇವು. ಪೆದ್ಯ ಬಂದ. ಯಪ್ಪ ನಮಸ್ಕಾರ ರೀ ಅಂದ. ಮೋತಿ ಎತ್ತು ನೋಡಿದ್ರು. ಯಾಕೋ ಪೆದ್ದ ಈಗ ಬಂದ್ಯಾ ಅಂದರು. ಹ್ಞೂ ಯಪ್ಪ. ಯಾಕ್ರಿ ಯಪ್ಪ ಮುಖ ಸಾಪಾಗೈತಿ ಅಂದ. ಏನೋ ಹಳಾಳಿ ಆಗೈತಿಲ್ಲ ನಿಮಗೆ, ಏನೋ ಹಳಾಳಿ ಮಾಡ್ಕೊಳಕತ್ತೀರಿ. ದಿನ ನಾನು ಕೂಡ ಹೆಂಗೆ ಹುರುಪಿಲೆ ಮಾತಾಡ್ತೀನಿ. ಇಲ್ಲೋ ಪೆದ್ಯ, ರಾಜ ಆಮಂತ್ರಣ ಕೊಟ್ಟು ಕಳಿಸ್ಯಾನು, ಮುಂಜಾನೆ ಬರ್ತಾನಂತ. ಆ ಕೆರೆಯಾಗ ಮಂತ್ರದಿಂದ ನೀರು ತರಿಸಂದಾನು. ಮೊದಲ ಹುಚ್ಚ ರಾಜ, ನೀ ಯಾತ್ರ ಗುರು ಅಂತೇಳಿ ಊರು ಬಿಡಿಸಂದ್ರೆ ಗತಿ ಏನು ಅಂದರು. ಅದಕ್ಯಾಕೆ ಚಿಂತೆ ಮಾಡ್ತೀವಿ, ಬಿಡಪ್ಪ ಅಂದೆವು. ಅಲ್ಲೋ ಮಗನ, ಏನಾದ್ರು ನಕಲಿ ಐತೇನ, ಎಂಥದಾಗದಿಂದ ಆಟ ಐತೋ. ಹರ್ಯಾ ಮುಂಜಾನೆ ಎದ್ದು ಕೂಡಲೇ ಹೋಗಿ ನೀರು ತರಿಸ್ಬೇಕಲ್ಲಿ. ಏನು ನೀ ಹಂಗೆ ಆತಳತ್ತಿ ಗೋನ್ ಹಾಕ್ತಿ ಹೊಮ್ ಮಡ್ಸಿಕೊಂಡ ಅಂದರು. ಎಲ್ಲಪ್ಪ ಅಂದ. ನೀ ಚಿಂತೆ ಮಾಡಬೇಡಪ್ಪ, ಕಣ್ತುಂಬ ನಿದ್ದೆ ಮಾಡ ಅಂಥೇಳಿ ವಾದ. ಹೊಚ್ಚೇನೋ ಮಾತಾಡ್ಕೋತ ಹೋದಳಂತ. ಗುರುಗಳು ಸುಮ್ಮನೆ ಕೂತರು. ನಿದ್ದಿನ ಹತ್ತಲ್ರಿ, ಹಾಸಿಗೆಯಾಗ ಒಳ್ಳೆಯಾಡ್ದು. ಯಾಕೆ ಹೊತ್ತೇಳು ಗುಡ್ದಾನ ಬರ್ತಾನೆ ರಾಜ. ಪೆದ್ಯ ಹೋದ. ರಾತ್ರಿ 12 ಗಂಟೆ ಆಗಿರ್ಬೇಕು. ಏನು ಗುಂಡ್ಕಲ್ಲು ಹೋಗ್ದಿದ್ರಲ್ಲ, ದೊಡ್ಡ ಅರಿವಾಗ ಅದನ್ನು ಕೊಳ್ಳ ಕಟ್ಕೊಂಡಿದ್ದ.
ಅದನ್ನು ದಿನಾ ಬೀಚಿ ಜಳಕ ಮಾಡಿ ಕೈಯಾಗಿ ಹಿಡ್ಯಾವ. ಆವ್ ಗೇ ದಗಡಿ ಜಾ, ಆವ್ ಗೇ ದಗಡಿ ಜಾ, ಗೇ ದಗಡಿ ಜಾ ಅಂತ ತಿಳ್ಕೊಂಡು ಅದನ್ನು ಮಂತ್ರ ಅಂದು ಮಂತ್ರ ಸಿದ್ಧಿಯಾಗಿತ್ತಲ್ರಿ ಬಿಚ್ಚಿದ ಕೊಳ್ಳ ಅಂತ. ನಮ್ಮ ಗುರುಗಳಿಗೆ ಪ್ರಸಂಗ ಬಂದೈತಿ ಅಂದ್ರೆ ನೀ ಇದ್ದೇನು ಫಲ, ನೀನು 3 ಹೊತ್ತು ಪೂಜೆ ಮಾಡೀನಿ, ಕೆರೆಯಾಗ ನೀರು ತರಿಸಿದ್ರಿ ಪಾಡಾತಿಲ್ಲರಿ ನೋಡಂದ ತೆಗೆದ್ರಿ ಕೈಯಾಗ. ಶಿವನಿಗೆ ಸವಾಲು ಹಾಕ್ತಕ್ಕಂಥ ಶರಣರು ಆಗಿ ಹೋಗ್ಯಾರ್ರಿ. ಶಿವನಿಗೇ ಸವಾಲು ಹಾಕ್ಬೇಕು. ಬೆಚ್ಚಿದ ಆ ಒಂದ ಕೈಯಾಗ ಬತ್ರಿ ಲಿಂಗ ಏನು ಗುಂಡ್ಕಲ್ಲು ಬತ್ ನೀರು ಸಿಗುತ್ತಾನ ಗೇ ದಗಡಿ ಜಾತ್ ಒಗೆದು ಬಿಟ್ರಿ. ಶೆಡ್ಲು ಬಡ್ದಂಗೆ ನೆಲ ಶಿಳ್ಕೋತ ಹೋತು ನೆಲ ಎಲ್ಲಿ ಹೋಗಿ ನೀರಿತ್ತು ಅಲ್ಲಿ ನಿಂತಿತ್ತು. ಆ ಒಂದ ಬಂತ ಲಿಂಗ ಗಪ್ಪನ ಕೈಯಾಗಿ ಹಿಡ್ಕೊಂಡ ಅರಿಬ್ಯಾಗ ಕಟ್ಕೊಂಡ ನೀರು ಪುಟ್ಯಾಕ ಐತ್ರಿ. ಹಂಗೆ ನೀರು ಪುಟ್ಯಾಕ ಐತು. ಹೋಗಿ ಮನೆಗೆ ಹೋಗಿ ಮಕ್ಕೊಂಡ. ನಸುಕಿನಾಗಿ ಇವ್ರು ಬಂದರು ಕರಿಲಾಕ ಗುರುಗಳನ್ನು. ಯಾರು ನೋಡಿದವ್ರು ಇದ್ರಲ್ರಿ ಕರಿಯಾಕೆ ಬಂದರು. ಗುರುಗಳ ರಾಜರ ಕಳಿಸ್ಯಾರು, ನಡ್ರಿಪ್ಪ ಮತ್ತೇನು ಮಾಡೋದು ಅನಿವಾರ್ಯ ಅಂಥೇಳಿ ಗುರುಗಳು ಸ್ನಾನ ಪೂಜೆ ಮುಗಿಸ್ಕೊಂಡು ಪಾಲ್ಕ್ಯಾಗ ಕೂತರು. ಹೋದ್ರು ಕೆರೆಗೆ ಹೋಗ್ಬಿಡ್ದು ಸೂಸಲು ಆಡಾಕತ್ತೈತಿ ರೀ. ಕೆರೆ ಸೂಸಲು ಆಡಾಕತ್ತೈತಿ. ಆವಾಗ ಗುರುಗಳ ಕೆರೆ ತುಂಬೈತಿಲ್ಲ ತಂದರು. ಎಲ್ಲರೂ ರಾಜಿಬಿಟ್ರು ಮಂದಿ. ಗುರುಗಳಂತ ಸತ್ತವನ್ರದಾರ, ಹರ್ಯಾಗಿ ಎಲ್ಲರ ಮುಂದೆ ತರಿಸಿದ್ರಿ ಏನಂತೇಳಿ ತಮ್ಮ ಲೀಲಾ ತಿಳಿ ಉಡ್ಲ್ದಂಗೆ ರಾತ್ರಿ ತರಿಸಿ ಹೋಗ್ಯಾರ ನೋಡಿ ನೀರು ಕೆರೆ ತುಂಬಿಸಿ ಹೋಗ್ಯಾರ. ಮಂದಿ ಎಲ್ಲ ಮಾತಾಡೋಕೈತ್ರಿ. ಮಂದಿ ಮಾತಾಡೋಕೈತು. ಆವಾಗ ಹಂಗೆ ಕೆರೆ ಪೂಜೆ ಮಾಡಿ ಉತ್ಸವ ಮಾಡಿದ್ರು, ಮಠಕ್ಕೆ ತಂದು ಇಳಿಸಿದ್ರು. ಮತ್ತು ಸಂಜೆ ಮಾಡಿ ಬಂದ್ಲ ಇಲ್ರಿ ನೀವು ಗೇ ದಗಡಿ ಜಾ ಬಂದ. ಯಪ್ಪ ಅಂದ. ಏನು ಮಾಡಿದೆವು ಮಗನ ಅಂದರು ಅವರು. ನಾ ಏನು ಮಾಡಲಿಯಪ್ಪ ಅಂದ. ಹೋಗಿ ಮನೆಗೆ ಹೋಗಿ ಮಕ್ಕೊಂಡನಿ. ಕೆರೆ ಯಾರು ತುಂಬಿಸಿದ್ರೆ ಹೇಳಿನ ನೀವು ಕೊಟ್ಟಿದ್ಲಿಯಾ ಶಿವ ಕೈಲಾಸದವ ಇಲ್ಲಿ ಕೂತಿದ್ದ. ಗೇ ದಗಡಿ ಜಾ ಅಂತ ನೀವು ಹೇಳಿದ ಮಂತ್ರ ಹೇಳೀನಿ, ತೊಗೊಂಡ ಬಂದ್ಬಿಟ್ಟು ನೀರ ಅಂದ. ಆಗಲೇ ಪಟ್ಟದಾರ್ಯರ ಮಠ ಇರತಕ್ಕಂತಹ ಯಾವ ಗುರುಲಿಂಗಾರ್ಯರು ಪೆದ್ದಿ ನೀನು ನನ್ನ ಮಠಕ್ಕೆ ಅಧಿಕಾರಿ ಆಯ್ತು. ಇಂದಿಗೂ ಆ ಮಠದೊಳಗೆ ಅವರ ಅದಾರ್ರಿ ಅಧಿಕಾರಕ್ಕೆ. ಆ ಮಠ ಗುರುಲಿಂಗಾರ್ಯ ಮಠ ಇಂದಿಗೂ ಸದ್ಯ ನಿಮ್ಗೆ ಸಿಗ್ತೈತೆ ಅಲ್ಲಿ. ಆ ಮಠಕ್ಕೆ ಇನ್ನೂ ತನ ಅದ ಯಶಿ ಅವ್ರನ್ನ ಪಟ್ಟಕ್ಕೆ ಬಿಟ್ಟು ಹೋದ್ರಿ ಗುರುಗಳು. ಅದಕ್ಕೆ ಹೇಳ್ತಾರೋ ಚೋರ ಜಾರ ಸ್ತತ ವ್ಯಾಸ ಆಚಾಂಡಲಾಂತ ಸಂಭವ ಮಲ್ಲಿಂಗ ಧಾರಣ ದೇವ ಮದ್ರೂಪ ಏವತೇ ಶಿವೇ. ಪರಮಾತ್ಮ ಹೇಳ್ತಾನೆ ನೋಡ್ರಿ. ಚೋರ ಇರಲಿ ತೊಡಗು ಮಾಡ್ತಿದ್ದಿಲ್ಲ ರೀ ಅವು ಮೊದಲು. ಗುರುವಿನಿಂದ ಆಶೀರ್ವಾದ ಹೊಂದಿದ ಆ ಗುರುಗಳು ಕೊಟ್ಟು ಗುಂಡಕಲ್ಲನ ಲಿಂಗ ಆತು. ಗುರು ಗೇ ದಗಡಿಜ ಅಂದಿದ್ರಲ್ಲ ಅದುವೇ ಮಂತ್ರ ಆತು. ಮಂತ್ರ ಸಿದ್ಧಿ ಆಯಿತು. ಇಂದಿಗೂ ಆ ಮಠ ಸರ್ವಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ದೊಡ್ಡ ಮಠ ಆಯ್ತಿದ್ದು. ಈ ಸದ್ಯ ಇದ್ದದ್ದು ಅದಕ್ಕೆ ಅಧಿಕಾರಿಗಳು ಉದ್ಧಾರ. ಹಾಗೆ ಇಲ್ಲಿ ಶಿವಲಿಂಗೇಶ್ವರ ಹೇಳ್ತಾರೆ, ಅಪ್ಪ ನೀವು ಯಾರೂ ಏನೂ ಸಂಶಯ ತೊಗೋಬೇಡ್ರಿ. ಗುರುವಿನ ಹಸ್ತ ಮುಟ್ಟಿತು ಅಂದ್ರೆ ಅದು ಪವಿತ್ರ ಆಗ್ತೈತಿ. ಅದಕ್ಕಾಗಿ ತಾಯೇ ನಾಳೆ ಬಾ ಮುಂಜಾನೆ ಸ್ನಾನ ಮಾಡಿಕೊಂಡು ನಿನಗೆ ಲಿಂಗ ಧಾರಣೆ ಮಾಡ್ತಾನೋ ಅಂತ ಶಿವಲಿಂಗೇಶ್ವರ ಹೇಳಿ ಕಳಿಸ್ತಾರೋ. ಈ ರೀತಿಯಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಅನೇಕ ಲೀಲೆಗಳು, 1-2 ಲೀಲಾ ಅಲ್ರಿ. ನಾ ಆಯುಷ್ ಪರ್ಯಂತರ ಹೇಳಿದರು ತೀರಂಗ ಇಲ್ಲ, ನೀವು ಆಯುಷ್ ಪರ್ಯಂತರ ಕೇಳಿದರು ತೀರಂಗ ಇಲ್ಲ. ಅಂಥ ಲೀಲಾಪುರುಷ ಶಿವಲಿಂಗೇಶ್ವರ. ಇನ್ನೂ ಆತನ ಪವಾಡಗಳು ಭಾಳ ಅದಾವೆ. ಮುಗಿತೈತಿವಿಲ್ಲೋ ಗೊತ್ತಿಲ್ಲ. ಮಳೆ ಅಳಿಸತ್ತತ್ರಿ. ಉತ್ತರಿ ಮಳೆ ಹೋತು, ಹಸ್ತ ಮಳೆ ಅರ್ಧ ಗಾಳಿ ಇತ್ತು, ಮಳೆನೇ ಆಗಲಿಲ್ಲ. ಎಲ್ಲ ರೈತರು ಹರಿಕೊಂಡು ಕೂತಾರ. ಜೋರಾಗಿ ಒಂದು ಮಳೆ ಆಯ್ತು, ಹಸ್ತ ಮಳೆ ಆಗಿ ಎಲ್ಲ ಒಡ್ಡಪಡ್ಡ ತುಂಬಿ ಹೋದು. 4-6 ದಿನದ ನಂತರ ಯಜಮಾನ್ ಹೇಳ್ತಾನೆ ರೈತ ಮಗಗೆ, ತಮ್ಮ ಮತ್ತು ಹಸ್ತ ಮಳೆ ಹೋಗಕ್ಕೆ ಬಂತು, ಮತ್ತು ಹಸಿನೂ ಆಗೈತಿ, ಬಿತ್ತಿ ಬರೋನು ಹೊಲ ಅಂತ ತಿಳ್ಕೊಂಡು ಹೇಳಿದ. ಯಪ್ಪ ಮೊದಲು ನೋಡಿ ಬರ್ತನು, ಹಿಂದಿಗಡೆ ಬಿತ್ತನು. ಹೊಲ ನೋಡಕ್ಕೆ ಹೋಗ್ಬಿಡ್ದು. ಒಟ್ಟೆ ಮಳೆ ಇದ್ದಿದ್ದಿಲ್ಲ ರೀ. 4-5 ದಿವಸದಾಗ ತೆಪ್ಪ ಬಿಡ್ದಂಗೆ ಆಗಿತ್ತು. ಹುಲ್ಲೆಲ್ಲ ಕಸ ಎದ್ದು ಬಿಟ್ಟಿತ್ತು. ಮನೆಗೆ ಬಂದ್ಯಪ್ಪ, ಈಗ ನಾವು ಈ ಕಸದಾಗ ಜೋಳ ಬಿತ್ತಿದ್ರೆ ಜೋಳ ಏನು ಬರೋದಿಲ್ಲ, ಹುಲ್ಲನ್ನು ಬೆಳಿತೈತಿ, ಹರಿಗೆ ಬಿತ್ತಬೇಕು ಅಂದ. ಏನು 20 ಎಕರೆ ಹೊಲ ಹೆಂಗೆ ಹರ್ಗೋದು ಅಂದ. ತತ್ತಿ ಹೋಗತ್ಲೆ, ಏನಿಲ್ಲ ಕಾಳಜಿ ಬೇಡ ಅಂದ. 1 ಲಕ್ಷ ರೂಪಾಯಿ ಹೊರ್ಗೊಳ್ರಿ ದಿಂಡ ಗಾಡಿದಾಗ ಹೊಕ್ಕೊಂಡು ಹೋದ. 20 ಎಕರೆ ಹೊಲ. ಮುಂಜಾನೆ ಸೂರ್ಯೋದಯಕ್ಕೆ ಹೋಗಿ ದಿಂಡಿನ ಮೇಲೆ ನಿತ್ತ
ಹಿಂಗೆ ಹೋರಿಗಳಿಗೆ ಹಿಂಗೆ ಕೈ ಹಚ್ಚಿದ್ರಿ ನಿಮ್ಮ ಮುಂದೆ ಹೇಳ್ತಾನು ಗಾಡಿಯಕ್ಕೆ ಬಿದ್ದಂಗೆ ಹಾರಿಗಲ್ ಬಿದ್ದು ಒಟ್ಟು 20 ಎಕರೆ ಹೊಲ ಆಗುತ್ತಾನ ತರ್ಬಲಿಲ್ರಿ ಅವು ಅಷ್ಟು ವೇಗದಿಂದ ಹರಿಗಿರ್ತಕ್ಕಂಥದ್ರೊಳಗೆ ಏನಾಯ್ತು ಅಂದ್ರೆ ಒಂದೊಂದಿಟ್ಟು ಶಿರಕ್ಲಿರ್ತಾವೆ, ಒಂದಿಟ್ಟು ತೆವರ್ ಇರ್ತೈತಿ, ಒಂದಿಟ್ಟು ಶಿರಕ್ಲಿರ್ತಾವೆ. ಒಂದು ಜಾಗಕ್ಕೆ ಹತ್ತು, ಒಂದು ಜಾಗಕ್ಕೆ ಹಾರಿತು, ಶಿರ್ಕಲ್ದಾಗಟ್ಟು ಉಳಿತು, ತೆವರಾಗಟ್ಟು ಹತ್ತು, ಒಂದು ಜಾಗಕ್ಕೆ ಹತ್ತು, ಒಂದು ಜಾಗಕ್ಕೆ ಹಾರಿತು, ಹರಿಕೊಂಡು ಬಂದ ಬಿಟ್ಟು ಬಂದರು. ಹಂಗೆ 3 ತಿಂಗಳಾಗೋ ಪುರಾಣ 11 ದಿನದಾಗ ಆಗ್ಬೇಕಂದ್ರೆ ಒಂದು ಜಾಗಕ್ಕೆ ಹತ್ತು, ಒಂದು ಜಾಗಕ್ಕೆ ಹಾರಿತು. ಅದಕ್ಕೆ ಯಾರ್ಯಾರಿಗೆ ಕೇಳಿದವ್ರಿದ್ರೆ ಯಪ್ಪ ಈ ವಿಷಯ ಬರಲಿಲ್ಲ ಅನ್ಬೇಡ್ರಿ, ಯಾಕಂದ್ರೆ ಹಂಗೆ ಆಯ್ತದ. 20 ಎಕರೆ ಒಂದೇ ದಿನ ಹರಗೋದು ಹೆಂಗೆ ರೀ? 11 ದಿನದಾಗ ಅಪ್ಪನ ಚರಿತ್ರೆ ಮುಗಿಬೇಕು ಹೆಂಗೆ ಇರಲಿ. ಆತನ ಚರಿತ್ರೆ ಎಷ್ಟು ಕೇಳ್ತೇವೋ ಅಷ್ಟು ನಮಗೆ ಪುಣ್ಯ ಬರ್ತೈತಿ, ಆನಂದ ಸಿಗ್ತೈತಿ, ಉದ್ಧಾರ ಆಗ್ತೀವಿ. ಅದಕ್ಕಾಗಿ ಇಂಥ ಸದ್ಬುದ್ಧಿ ಸದ್ಭಾವನೆಯನ್ನು ಆ ಶಿವಲಿಂಗೇಶ್ವರ ನಮಗೆ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸ್ತನು. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ.